ಅನ್ಲಾಕ್ ರಾಘವ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಇದೀಗ ದೀಪ ಬೆಳಗೋದ್ರ ಮೂಲಕ ಅಧಿಕೃತ ಚಾಲನೆಯನ್ನ ನಮ್ಮೆಲ್ಲ ಪ್ರೀತಿಯ ಮಹಿಳಾ ಮಣಿಗಳು ನೀಡ್ತಾ ಇದ್ದಾರೆ. ಯು ಕ್ಯಾನ್ ಕ್ಲಾಪ್, ನೋ ಪ್ರಾಬ್ಲಮ್. Thank you so much. Yes, ma'am. Thank you so much. You know, ನಮ್ಮ ಮಲ್ಟಿಪ್ಲೆಕ್ಸ್ ಪಾರ್ಟ್ನರ್ಸ್ PVR INOX ಹಾಗೂ ಸರಿ ಪೊಲೀಸ್ ಅವರು ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಇವತ್ತು ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿದ್ದಕ್ಕೆ. ಫಸ್ಟ್ಲಿ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಅಶ್ವಿನಿ ಮ್ಯಾಮ್ ಹ್ಯಾಸ್ ಜರ್ನಿಡ್ ವಿತ್ ಅಸ್ ಫ್ರಮ್ ದ ಬಿಗಿನಿಂಗ್ ಆ್ಯಂಡ್ ಫೈನಲಿ ನಮ್ಮ ಟ್ರೈಲರ್ ಲಾಂಚ್ಗೂ ಕೂಡ ಬಂದಿದ್ದಾರೆ. Her unending support and love for the team means a lot to us. So thank you, ma'am. Also to all ನಮ್ಮ media team ಮತ್ತು ನಮ್ಮ technical team, ಇವತ್ತು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. So of course ಅನ್ಲಾಕ್ ರಾಘವ ನಮ್ಮ ಸಿನಿಮಾ ಅನ್ಲಾಕ್ ರಾಘವ Feb 7ಗೆ ರಿಲೀಸ್ ಆಗ್ತಾ ಇದೆ. We have put a lot of effort into making this film and finally ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ Feb 7ಗೆ ಅನ್ಲಾಕ್ ರಾಘವ ರಿಲೀಸ್ ಆಗ್ತಾ ಇದೆ. Feb 14ಗೆ ನಾನು ಇನ್ನೊಂದು ಕನ್ನಡ ಸಿನಿಮಾ ಬುರ್ನಂ ಬೆರ್ನಂ ಕೂಡ ರಿಲೀಸ್ ಆಗ್ತಾ ಇದೆ. ಆಸ್ ಅನ್ ಆಕ್ಟರ್ ಐ ಥಿಂಕ್ ದಟ್ಸ್ ಅ ಹ್ಯೂಜ್ ಬ್ಲೆಸ್ಸಿಂಗ್. ಆಲ್ಸೋ ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ ದೀಪಕ್ ಸರ್ narrated this film to me 2 years ago. ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಾಧು ಸರ್ ಪೋರ್ಷನ್ಸ್ ನನ್ನ ಪೋರ್ಷನ್ಸ್ಗಿಂತ ಜಾಸ್ತಿ ಸಾಧು ಸರ್ ಪೋರ್ಷನ್ಸ್ ಕೇಳ್ಕೊಂಡು ಐ ವಾಸ್ ಲೈಕ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಬಿಕಾಸ್ ಸರ್ ಪೋರ್ಷನ್ಸ್ ಎಷ್ಟು ಚೆನ್ನಾಗಿ ಸತ್ಯ ಸರ್ ಬರೆದಿದ್ದಾರಂತೆ. ಐ ಟ್ರೂಲಿ ಫೆಲ್ ಇನ್ ಲವ್ ವಿತ್ ಸಾಧು ಸರ್ಸ್ ಪೋರ್ಷನ್ಸ್ ಆ್ಯಂಡ್ ಐ ಥಿಂಕ್ ನಗ್ನಾಕು ಐ ವಾಸ್ ಲೈಕ್ ಸರ್ ನನಗೆ ಈ ಸಿನಿಮಾ ಮಾಡಲೇಬೇಕು. ಆ್ಯಂಡ್ ಐ ಇಮಿಡಿಯೇಟ್ಲಿ ಸೆಡ್ ಎಸ್. ಐ ಡಿಡ್ ಈವನ್ ಟೇಕ್ ಟೈಮ್ ಸರ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಆ್ಯಂಡ್ ಇಟ್ಸ್ ಆಫ್ ಕೋರ್ಸ್ ಬಿನ್ ಅ ಜರ್ನಿ ಎವರ್ ಸಿನ್ಸ್. ಆ್ಯಂಡ್ of course visuals ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ that you know it is technically a very sound film. ನಾವು ಆ್ಯಕ್ಚುಲಿ ಚಿತ್ರದುರ್ಗನಲ್ಲಿ ನಾವು ಶೂಟ್ ಮಾಡಿದ್ವಿ. ಈ ಸಾಂಗ್ ಕೂಡ ರಾಘವ ಸಾಂಗ್ ಬಿಸಿಲಲ್ಲಿ we shot for so many hours and I think the team requires a huge round of applause. ಯಾಕಂದರೆ ಬಿಸಿಲಲ್ಲಿ ಶೂಟ್ ಮಾಡೋದು is not easy. not just Milind and I but ಎಲ್ಲರೂ ಆ equipment ತಗೊಂಡು ಅಷ್ಟು ದೂರ ಹೋಗೋದು. and you know we have to climb a fort to take all of these equipments with the gimbal and with the cameras. It was really difficult, but I think finally now visuals ನೋಡುವಾಗ ನಮ್ಗೆ ಗೊತ್ತಾಗುತ್ತೆ that you know it definitely is teamwork. Even makeup, my makeup was melting, but you know to have somebody come and touch your makeup, your hair, I feel like the credit just doesn't go to actors at the end of the day. I think it is the team because what you see finally is teamwork. So ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. and please ಸಪೋರ್ಟ್ ಮಾಡಿ, ಎಲ್ಲರೂ ಥಿಯೇಟರ್ಸ್ಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ಇಷ್ಟ ಆದರೆ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಐಮ್ ಆ್ಯಕ್ಚುಲಿ ರನ್ನಿಂಗ್ ಅ ಲಿಟಲ್ ಲೇಟ್. ನನಗೆ ಕೇರಳ ಹೋಗಬೇಕು. ಐ ಹ್ಯಾವ್ ಅ ಫ್ಲೈಟ್ ಟು ಕ್ಯಾಚ್. ಸೊ ಹಾಗಾಗಿ ಐ ಆಮ್
rushing my words. But thank you so much for being understanding and patient with us and the team. Thank you so much. See you on the 7th of February. ಅದೇ ರೀತಿಯಾಗಿ ಭಾಮಗಿರಿ ಸರ್ ಹಾಗೂ ಕುಶಾಲ್ ಸರ್, ಐ ರಿಕ್ವೆಸ್ಟ್ ಯು ಟು ಜಾಯಿನ್ ಅಸ್ ಪ್ಲೀಸ್. ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಿರ್ಮಾಪಕರಾಗಿರುವ ದೇವರಾಜ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದೇವರಾಜ್ ಸರ್. Thank you so much. ಇದೀಗ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಯವಿಟ್ಟು ಇಲ್ಲೇ ಇರಬೇಕು ಮ್ಯಾಮ್. ಒಂದೇ ನಮ್ಮ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ, ಪ್ಲೀಸ್ ಪ್ಲೀಸ್. ಒಂದು 35 ವರ್ಷದ ಫ್ರೆಂಡ್ಸ್ ಮಂಜು, ನಾವೆಲ್ಲ ಅವ್ರು ಬೆಂಗಳೂರು ಬಂದಾಗಿಂದ, ಶಿವಮೊಗ್ಗದಿಂದ ಬೆಂಗಳೂರು ಬಂದಾಗಿಂದ ನನ್ನ ಸ್ನೇಹಿತರು. ಹಾಗೆಯೇ ಗಿರೀಶ್ ಅವರು ಬೇರೆ ನನ್ನ ಕಸಿನೇ ಅವ್ರೆ. ಸೊ ಹಂಗಾಗಿ ಇದು ನಮ್ಮನೆ ಚಿತ್ರ ಅಂತಲೇ ಹೇಳ್ಬೋದು. ಬಟ್ ಅದ್ಭುತವಾಗಿ ಬಂದಿದೆ. ನಮ್ಮನೆ ಹುಡುಗ ಹೀರೋ ಆಗಿ ಕನ್ನಡ ಚಿತ್ರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾನೆ. ಖಂಡಿತರು ಒಳ್ಳೆಯ ಭವಿಷ್ಯ ಇದೆ ನಿಮಗೆ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನಮಸ್ಕಾರ. ಫಸ್ಟ್ನೇದಾಗಿ ಗೌತಮ್, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಆ್ಯಂಡ್ ಮೂವಿ ಟ್ರೈಲರು ಪ್ರಾಮಿಸಿಂಗ್ ಆಗಿ ಕೂಡ ಇದೆ, ಮತ್ತು ಜೋಕ್ ಏನು ಅಂತ ಕೂಡ ರಿವೀಲ್ ಮಾಡಿದ್ದಾರೆ. ಸಾಧು ಸರ್ ಯಾವ ರೀತಿ ಬರ್ಬೋದು ಅನ್ನೋ ಒಂದು ತುಣುಕು ಕೂಡ ನೋಡಿ. ವೆಲ್, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಮಂಜುನಾಥ್ ಸರ್ ಆ್ಯಂಡ್ ಗಿರೀಶ್ ಸರ್. ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ಸೋ ದ ಡೈರೆಕ್ಟರ್ ಆ್ಯಂಡ್ ದ ಟೀಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಒಳ್ಳೆಯ ಚಿತ್ರಗಳು ಮುಂದಿನ ದಿನ ಬರ್ತಾ ಇರಲಿ ಅಂತ ಇದನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ನಿರ್ಮಾಪಕರಿಬ್ಬರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಸರ್ ಗಿರೀಶ್ ಸರ್ ಹಾಗೂ ಮಂಜುನಾಥ್ ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಭಾಮಾ ಹರೀಶ್ ಸರ್ ಅವರಿಗೆ ಅದೇ ರೀತಿಯಾಗಿ ಕುಶಾಲ್ ಅವರನ್ನ ಗೌರವಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. Thank you so much for coming, sir. Thank you. Thank you so much, sir. Once again, thank you, sir. Thank you. ಮಾಡ್ತಾರೆ ಕಣ್ಣಣ್ಣ, ಕಲಾವಿದ ಕಣ್ಣಣ್ಣ. ಮೊದಲದಾಗಿ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಕನ್ನಡ ಚಿತ್ರರಂಗದ ಅದೃಷ್ಟ ದೇವತೆ ಅಶ್ವಿನಿ ಮೇಡಮ್ ಟ್ರೈಲರ್ ಲಾಂಚ್ ಅಲ್ಲ ಸಿನಿಮಾ ಮೊದಲನೇ ಹಂತದಿಂದನೂ ಜೊತೆಲಿದ್ದು ಈ ಸಿನಿಮಾಗೆ ಬಿಗ್ಗೆಸ್ಟ್ ಸಕ್ಸಸ್. ಒಳ್ಳೇದಾಗಲಿ ನಿಮಗೆ. ನಾನು ಯಾವಾಗಲೂ ಮೇಡಮ್ ಒಂದೇ ಒಂದು ಮಾತು ಹೇಳ್ತಾ ಇದ್ದೆ. ಅವರು ಬಾಹುಬಲಿ ಫಿಲಮಲ್ಲಿ ರಾಜಮಾತೆ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ. ಮೇಡಮ್ ಎಲ್ಲ ನಾನು ನಮ್ಮ ಸಿನಿಮಾಗೆ ಎಲ್ಲ ಕಾಲದಲ್ಲೂ ನಟಭಯಂಕರ ಜೊತೆಲಿ ನಿಂತಿದ್ರು. ತುಂಬ ಖುಷಿ ಆಯಿತು ನಿಮ್ಮ ಸಿನಿಮಾದ ಲಾಂಚ್ಗೆ. ನನಗೆ ತುಂಬ ಖುಷಿ ಏನು ಅಂದರೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ ಕೈ ಹಾಕಿದ್ದು. ಐಫ್ಲಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದ್ಮೇಲೆ ಎಲ್ಲ ಬಾಯ್ ಮಾಡ್ಕೊಳ್ತಾ ಇರ್ತಾರೆ. ನಮ್ಮ ಸಿನಿಮಾ ರಿಲೀಸ್ ಆಗಿ 2 hours ಪೈರಸಿ ಬಂದ್ಬಿಡ್ತು ಅಂತ. ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ನಟಭಯಂಕರ ರಿಲೀಸ್ ಆಗೋ ತನಕ ಜೊತೆಗೆ ಬಿಸ್ನೆಸ್ ಪ್ರಥಮ ಬಿಸ್ನೆಸ್ ಮಾಡಿಬಿಟ್ಟು ನನ್ನ ಹತ್ರ ಬನ್ನಿ, ಅಲ್ಲಿ ತನಕ ಬರಬೇಡಿ ಅಂತ ಹೇಳಿದವರು ಅವರು. ಸೊ ಇವತ್ತು
ಎಲ್ಲ ಹಂತದಲ್ಲಿ ಅವ್ರ ಜೊತೆ ನಿಂತಿದ್ದಕ್ಕೆ ಬಹುಶಃ ನಟ ಭಯಂಕರ ತುಂಬಾ ಒಳ್ಳೆ ಪ್ರೈಸ್ಗೆ ಕಲರ್ಸ್ಕೋಯ್ತು. ನಾನು ಯಾವಾಗಲೂ ಅವ್ರನ್ನ ಸ್ಮರಿಸ್ತೀನಿ. ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲ ಹೊಸ ಸಿನಿಮಾ ಮೇಲೆ ನಿಮ್ಗೆ ಇರಲಿ ಅಂತ ನನ್ನ ಮೂಲಕ ಕೇಳ್ಕೊಳ್ತೀನಿ ಸರ್. ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ. ಆ್ಯಂಡ್ ಹೀರೋ ಬಗ್ಗೆ ಒಂದೇ ಒಂದು ಸ್ವಲ್ಪ ಝೂಮ್ ಆಗಿ ಎಲ್ಲ ತೋರಿಸಿ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಏನಂದ್ರೆ ಎಲ್ಲರೂ ಅನ್ಲಾಕ್ ಮಾಡ್ತಿರ್ತಾರಂತೆ. ಓದ್ ಕಡೆಗೆಲ್ಲ ಏನ್ ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತಾರೆ ಅಂತ. ಮೊನ್ನೆ ಬೀದರ್ಲಿ ಮತ್ತೆ ಬಳ್ಳಾರ್ಲಿ ಬ್ಯಾಂಕ್ ರಾಬರಿ ಎಲ್ಲ ಆಯ್ತು. ಆದ್ರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಪ್ರಮೋಷನ್ ಇದ್ರು ಮೊನ್ನೆ ಅಲ್ಲಿ ಕಳ್ತನ ಆಗಿದ್ದಕ್ಕೂ ಇವ್ರು ಯಾವುದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನು ನಿಮ್ ಪರವಾಗಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಸೇಫ್ಟಿಗೆ. ಯಾಕಂದ್ರೆ ರಿಲೀಸ್ ಇಲ್ಲ ಟುಬುಕ್ಕು ನಿನ್ನ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರು, ಅನ್ಲಾಕ್ ಮಾಡೋದ್ರೆ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರೆ ಅದಾಗಬಾರ್ದು. ನಿಮ್ ಸೇಫ್ಟಿಗೋಸ್ಕರ ನಾನು ನಿಮ್ ಪರವಾಗಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಅಂಡ್ ರಚಿಲ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಂಟೈರ್ ತಂಡದ ಪರವಾಗಿ ಅಭಿನಂದನೆಗಳು. ಗಿರಿ ಸರ್ ಇವಾಗಿಂದಲ್ಲ ಎಲ್ಲಾ ಹಂತದಲ್ಲೂ ನಮ್ಮ ಸಿನಿಮಾಗೆ ನಾವು ಸಿನಿಮಾ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ ನಿಂತ್ಕೊಳ್ಳದೆ ಗಿರಿ ಸರ್. ನಾವು ಫಸ್ಟ್ ಸಿನಿಮಾ ಮುಗಿದ್ಮೇಲೆ ಬೇರೆಯವ್ರು ಬರ್ತಾರೆ ಹಾಗಲ್ಲ, ಸಿನಿಮಾ ಬಿಗಿನಿಂಗ್ ಹಂತದಿಂದ ಜೊತೆಲಿರ್ತೀವಿ. ತುಂಬಾ ಖುಷಿ ಆಯ್ತು. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಆಕ್ಚುಲಿ ಹೀರೋಯಿನ್ಗೂ ನಮಗೂ ಒಂದು ಸ್ವಲ್ಪ ಹೋಲಿಕೆ ಐತೆ. ಏನ್ ಹಿಂಗ್ ನೋಡೋದೇನು ಶಾಕ್ ಆಗ್ಬೇಡಿ. ಈಗ ಹೇಳಿದ್ಮೇಲೆ ಶೇಕ್ ಆಯ್ತೀರಾ, ಸುಮ್ಮನೆ ಹೇಳ್ತೀನಿ ಏನು ಅಂತ. ಆಕ್ಚುಲಿ ರಚಿಲ್ ಅವ್ರು ಈ ಸಿನಿಮಾ ಮಾಡ್ತಾ ಇದ್ದಾಗ ಅವ್ರದ್ದು ಮದುವೆ ಆಯ್ತು. ಇಲ್ಲಿ ಡೈರೆಕ್ಟರ್ ಸಿನಿಮಾ ಆದ್ಮೇಲೆ ಆಯ್ತು. ಸಿನಿಮಾ ಆದ್ಮೇಲೆ ನಂದು ಸಿನಿಮಾ ಮಾಡ್ತಾರೆ ಫಸ್ಟ್ ನೈಟ್ ವಿತ್ ದೇವ ಅಂತ. ನಂದು ಅದೇ ಸಮಯದಲ್ಲಿ ಮದುವೆ ಆಯ್ತು. ಅವ್ರು ಮದುವೆ ಮುಗಿದು ನೆಕ್ಸ್ಟ್ ಡೇ ಶೂಟಿಂಗ್ ಬಂದ್ರು. ನಾನು ಮದುವೆ ಮುಗ್ತಾರೆ ನನಗೆ ಮುಂದೆ ಫಸ್ಟ್ ನೈಟ್ ವಿತ್ ದೇವ ಶೂಟಿಂಗ್ ಅಂತ. ಇಬ್ಬರು ಒಂದೇ ತರ ಇದೀವಿ ಅಂತ ಈ ಮೂಲಕ ನಾನು ಹೇಳಕೊಟ್ಟೆ. ಮನುಷ್ಯ ಮದುವೆ ಆಯ್ತು ಬಿಡೋಣ, ಸಾರಿ ಆಗ್ಬೇಕು, ತಪ್ಪಾಗಿತ್ತು, ಹೊಡಿತೀರಣ್ಣ, ತಪ್ಪಾಗೋಯ್ತು. ಸೊ ಒಳ್ಳೆ ಟೀಮ್ಗೆ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ಅಭಿನಂದನೆಗಳು. ಸೊ ಹೀರೋ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಹೈಟ್ ಎಲ್ಲವೂ ಇದೆ ನಿಮಗೆ. ಹೈಟ್, ವ್ಯಕ್ತಿತ್ವ, ಪರ್ಸನಾಲಿಟಿ ಪ್ರತಿಯೊಂದು ಇದೆ. ಸಮಯದಲ್ಲಿ ನಿಮ್ಮ ಸಿನಿಮಾ ಜೊತೆ ನಿಂತಿರೋದು ನಮ್ಮ ಅಶ್ವಿನಿ ಮೇಡಮ್, ಅಪ್ಪು ಸರ್ ಆಗಲಿ. ಒಂದು ಮಾತು ನಾನು ಹೀರೋ ಅವ್ರಿಗೆ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಅಪ್ಪು ಸರ್ ಹೈಟಿಂದಾಗಲಿ ಇದಿಂದಾಗಲಿಲ್ಲ, ವ್ಯಕ್ತಿತ್ವದಿಂದ ಜನರ ಮನಸ್ಸನ್ನು ಗೆದ್ರು. ಆ ಹೈಟ್ ಇದೆ, ಅದೇ ವ್ಯಕ್ತಿತ್ವ ನಿಮ್ದಾಗಲಿ. ಅವ್ರಿಗೆ ಮೇಡಮ್ ಎಲ್ಲ ಹಂತದ ಜೊತೆ ನಿಂತಿದ್ದಾರೆ. ಆ ವ್ಯಕ್ತಿತ್ವದ ಮೂಲಕ ನೀವು ಜನಕ್ಕೆ ಹತ್ತಿರವಾಗುವಂಥದ್ದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ನನಗೆ ಸ್ಪೆಷಲಿ ಖುಷಿ ಏನು ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಹೊಸ ನಾಯಕರು ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿರ್ಮಾಪಕರಾಗಿ ಗಿರಿ ಸರ್ ಪ್ರಮೋಷನ್ ತಗೊಳ್ತಾ ಇದ್ದಾರೆ. ಸರ್ಗೆ ಇವರಲ್ಲಿ ಇವ್ರು ಏನು ತಮ್ಮ ಇರೋದ್ರು ಇತ್ತಲ್ಲಿದ್ರಲ್ಲ ಹಂಗೆ ಹೊಟ್ಟಬಿಟ್ರು. ಅಣ್ಣ ತಮ್ಮ ರಣಧೀರ ಮಗಧೀರ ಇದ್ದಂಗೆ, ಬಾಮಗಿರೀಶ್ ಬಾಮಗಿರೀಶ್ ಇಬ್ರುವೆ. ಸೊ ಇವರು ನಮ್ಮ ಸರ್ಗೆ ತುಂಬಾ ಅತ್ಯಂತ ಆಪ್ತರು, ರಿಲೇಷನ್. ಸೊ ತಮ್ಮನ ಸಹೋದರರ ಸಿನಿಮಾಗೆ ಜೊತೆ ನಿಂತಿದ್ದು ಬಹಳ ಖುಷಿ ಆಯ್ತು. ಮೇಡಮ್ ಥ್ಯಾಂಕ್ ಯು, ನೀವು ಕೂಡ ಬಂದಿದ್ದು ಅಭಿನಂದನೆಗಳು. ಎಂಟರ್ಟೈನ್ ದೀಪಕ್ ಅವ್ರಿಗೂ ಸಹಿತ ಅವ್ರು ಇದಕ್ಕೂ ಮುಂಚೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋದು. ಲೂಸ್ ಮಾದವ್ರ ಅಣ್ಣನ ಹಾಕೊಳ್ಳೋ ಒಂದು ಸಿನಿಮಾ, ಅದು ಕೂಡ ನಕಲು ಮಾಡಬೇಡಿ ಅಂತ ಒಂದು ಸಾಂಗ್ ತುಂಬಾ ವೈರಲ್ ಆಗಿತ್ತು. ಅಲ್ಲೂ ಕೂಡ ನಕಲು ಮಾಡಕ್ ಹೋಗಿದ್ರು, ಅಲ್ಲೂ ಕೂಡ ಇದಾಗಿತ್ತು. ಎರಡನೇದು ಕಳ್ಬೆಟ್ಟದ ದರೋಡೆಕೋರರು ಅಂತ ಹೋಗ್ತಾನೆ ಇಲ್ಲಿ ಡೈರೆಕ್ಟರ್ಲಿ ಅಲ್ಲಿ ಹಿಂಗಂತ ಕೈ ತೋರಿಸ್ತೀವಿ, ಎದ್ದು ನಿಂತ್ಕೋಬೇಕು. ನಿಂದೇ ಹೇಳ್ತಾ ಇದ್ದೀನಿ, ನೀವೇ ಎದ್ದು ನಿಂತ್ಕೋಬೇಕು, ಕೂತ್ಕೊಳ್ಳಿ. ಈಗ ಅಲ್ಲಿ ಬ್ಯಾಕ್ ಏನು ಮುಖ ಕಾಣಲ್ಲ, ನಿಂತ್ಬಿಟ್ಟು ಹಿಂಗೆ ತಿರ್ಬೇಕು. ಹಿಂಗೆ ಜನಗಳಿಗೆ ಅವ್ರು ನಾನ್ ಬಗ್ಗೆ ಹೇಳ್ತವ್ರೆ ಅಂತ ಹಿಂಗೆ ತಿರ್ಬೇಕು. ನೀವು ಹಿಂಗೆ ಎತ್ತ ನಿಮ್ ಕೈ ಕಾಣಿಸ್ತದೆ. ಓ ಹಂಗ, ಒಳ್ಳೇದಾಗಿ. ಸೊ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡದೆ ಎಲ್ಲರೂ ಒಳ್ಳೇದಾಗಿ. ನಮ್ಮ ಹುಡುಗಲ್ಲಿ ಡ್ರೈವರ್ ಎಲ್ಲ ಇದ್ದ, ಕಾರ್ಕಿ ತಗೊಂಡಿದ್ದೆ ಅನ್ಲಾಕ್ ಮಾಡುವಂತ, ಕೊಡ್ತೀನಿ ಹೋಗ್ಬೇಕಾರೆ. ಥ್ಯಾಂಕ್ ಯು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ಆಗುವ ದೊಡ್ಡ ಮಟ್ಟದ ಯಶಸ್ಸಾಗಿ. ಹೀರೋ ಅಲ್ಲೊಂದು ಸಾಂಗ್ ಅಲ್ಲಿ ಒಂದು ಫೋಟೋ ಬಿಡಿಸ್ಕೊಂಡ್ಬಿಡ್ತಾರೆ ಗೊತ್ತಾ ಹೀರೋ, ಆ ಫೋಟೋ ಇಸ್ಕೊಂಡ್ರ ವಾಪಸ್ಸು ಸೆಟ್ ಪ್ರಾಪರ್ಟಿ ಅದು ಅವ್ರಿಗೇನದು ಹಂಗೆ ಸರಿ ನೋಡಿದ ಅಂದ್ರೆ ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂತ ನೀವು ಹೇಳಿದ್ದು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ರಾಘವ್ ಗೆಲ್ಲಿ. ನನಗೆ ಗಿರೀಶ್ ಸರ್ ಪ್ರೊಡಕ್ಷನ್ಲಿ ಅವ್ರನ್ನ ನೋಡೋಕೆ ಬಹಳ ಖುಷಿ ಇದೆ. ಮತ್ತೆ ಅವ್ರ ತಂದೆ ನಿರ್ಮಾಪಕ ಎಲ್ಲಿ ಸರ್, ಎಲ್ಲಿ ಸರ್, ಇಲ್ಲಿ ಅಲ್ಲೇ ಇದೀನಿ ನೀವು ಅಲ್ಲ ಹಂಗೆ ಸರ್. ಇಂಡಸ್ಟ್ರಿ ಬಳಿ ಎಲ್ಲ ಲಕ್ಷಣ ನಿಮ್ಗೆ ಐತೆ ಸರ್, ಗ್ಯಾರಂಟಿ. ನೋಡಿ ಈ ವರ್ಷ 3 ಸಿನಿಮಾ ಬಂದೇ ಬರ್ತೇನೆ. ನಿಮ್ಮ ಮಗನ ಹಾಕೊಂಡು ನಿಮ್ಮ ಮಗಂದು ಸಿನಿಮಾ ಎಷ್ಟು ಬರ್ತದೋ ನಿಮ್ದು ಇನ್ನೂ ಬೇಗ ನೀವು ಬಿಸಿ ಆಗ್ತೀರಿ. ಇದು ನಾನು ಹೇಳ್ತಾರಲ್ಲ, ನಾನು ಹೇಳೋ ಮಾತು ಸುಳ್ಳಾಗಲ್ಲ. ನನಗೆ 4 ಮೂಗಲ್ಲೂ ಮಚ್ಚೆ ಐತೆ, ಕಣ್ಣಲ್ಲೂ ಮಚ್ಚೆ ಐತೆ. ಆಯ್ತು ಅದು ಹೇಳಲ್ಲ, ಕಣ್ಣಲ್ಲಿ ಐತೆ. ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ಹೇಳಿದ ತಕ್ಷಣ ಟಕ್ಕನ ಅಲರ್ಟ್ ಆಗ್ಬಿಟ್ರು. ಅಣ್ಣ ಸೂಪರ್ ಅಣ್ಣ, ಒಳ್ಳೇದಾಗಿ. ಅನ್ಲಾಕ್ ರಾಘವ್ ಗೆಲ್ಲಲಿ. ಎಲ್ಲರೂ ಜನರು ಮನಸ್ಸಲ್ಲಿರುವ ಎಲ್ಲ ಅನ್ಲಾಕ್ ಮಾಡಿ ಈ ವರ್ಷ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ. ಲಾಸ್ಟ್ ಇಯರ್ ಬಹಳ ಕೆಟ್ಟ ನ್ಯೂಸ್ ಕೇಳಿದ್ರು, ಈ ವರ್ಷ ಬಹಳ ಒಳ್ಳೊಳ್ಳೆ ನ್ಯೂಸ್. ಇಯರ್ ಫಸ್ಟ್ ಅಲ್ಲಿ ನಮ್ಮ ಶಿವಣ್ಣ ಹುಷಾರಾದ್ರು, ತುಂಬಾ ದೊಡ್ಡ ಮಟ್ಟದ ಚೇತರಿಸ್ಕೊಂಡು ಶೀಘ್ರದಲ್ಲಿ ಬರ್ತಾರೆ. ಬರೀ ಒಳ್ಳೊಳ್ಳೆ ನ್ಯೂಸ್ಗಳೇ ಬರ್ತಾ ಇದೆ. ಆ ಸಾಲಲ್ಲಿ ಈ ಸಕ್ಸಸ್ಫುಲ್ ಸಿನಿಮಾ ಸೇರ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರಥಮ ಅವರೇ. ಇದೀಗ ಗಿರೀಶ್ ಸರ್ ಮತ್ತು ಮಂಜುನಾಥ್ ಸರ್ ದಯವಿಟ್ಟು ಬಂದು ಪ್ರಥಮ ಅವರನ್ನ ಗೌರವಿಸಬೇಕು. ಇದೀಗ ಒಳ್ಳೆ ಹುಡುಗ ಪ್ರಥಮ ಅವರಿಗೆ ಅನ್ಲಾಕ್ ರಾಘವ ಚಿತ್ರತಂಡದ ಪರವಾಗಿ ಒಂದು ಪುಟ್ಟ ಗೌರವ ಸಮರ್ಪಣೆ.
ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇವತ್ತು ಯಾರಿಗೆ ಖುಷಿ ಆಗುತ್ತೋ ಬರುತ್ತೋ ಗೊತ್ತಿಲ್ಲ. ಎಲ್ಲರಿಗಿನ ತುಂಬ ಖುಷಿ ಆಗಿದೆ ನನಗೆ ಸ್ನೇಹಿತರೆ. ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮತ್ತು ಸ್ಕ್ರಿಪ್ಟು ಬರಿತಾ ಇದ್ರು. ಅವಾಗ ಹೀರೋ ಬಗ್ಗೆ ತಿಳ್ಕೊಂಡೆ, ಮದುವೆ ಬಗ್ಗೆ ತಿಳ್ಕೊಂಡೆ. ನೀವೆಲ್ಲರೂ ಬರೀ ಟ್ರೈಲರ್ ನೋಡ್ತಾ ಇದ್ದೀರಾ, ಹಾಡು ನೋಡ್ತಾ ಇದ್ದೀರಾ, ಹೀರೋ ನೋಡ್ತಾ ಇದ್ದೀರಾ, ನಿರ್ಮಾಪಕ ನೋಡ್ತಾ ಇದ್ದೀರಾ. ಆದರೆ ಅದ್ರ ಹಿಂದೆ ಇರುವಂಥ ದುಃಖ ನೀವು ಯಾರು ಮುಂದೆ ಕಾಣಿಸೋದೇ ಇಲ್ಲ. ಯಾಕಂದರೆ ಈ ಸಿನಿಮಾ ಇವತ್ತು ಇಲ್ಲಿ ತನಕ ಬರೋಕ್ಕೆ ಗಿರೀಶ್ ಅವ್ರು ಆಗ್ಬೋದು, ಅಥವಾ ಮಂಜುನಾಥ್ ಅವ್ರು ಆಗ್ಬೋದು, ಅಥವಾ ಹೀರೋ ಆಗ್ಬೋದು, ಎಷ್ಟು ನೊಂದಿದ್ದಾರೆ, ಎಷ್ಟು ಬೆಂದಿದ್ದಾರೆ, ಎಷ್ಟೆಲ್ಲ ಅವಮಾನ ಆಗಿದೆ. ಅದನ್ನು ನಾವು ಹತ್ತಿರದಿಂದ ತುಂಬ ಇಂಚಿಂಚು ನೋಡಿದ್ದೀನಿ. ಕಾರಣ ಇಷ್ಟ ಸ್ನೇಹಿತರೆ, ಸಿನಿಮಾದಲ್ಲಿ ಒಂದು ಕುಟುಂಬದ ಥರ ಕೆಲಸ ಮಾಡಬೇಕು. ಈಗ ಅದನ್ನ ಬಿಟ್ಟು ಎಲ್ಲರೂ ಟೆಕ್ನಿಷಿಯನ್ ಆಗ್ಬೋದು, ಚಿತ್ರತಂಡ ಯಾರು ಬೇಕಾಗ್ಬೋದು, ಸಣ್ಣ ಮಕ್ಕಳ ಥರ ಈಗೋಯಿಂದ ಆಟ ಮಾಡ್ತೀರಾ. ನಿಮ್ಮ ಈಗೋಯಿಂದ ಸಿನಿಮಾಯಿಂದ 1 ವರ್ಷದ ಸಿನಿಮಾ 5 ವರ್ಷ ಆಗುತ್ತೆ. ಪ್ರೊಡ್ಯೂಸರ್ ಗತಿ ಏನಾಗಬೇಕು, ಆರ್ಟಿಸ್ಟ್ ಗತಿ ಏನಾಗಬೇಕು, ಎಲ್ಲರೂ ಅಷ್ಟೇ ಸ್ನೇಹಿತರೆ. ನಾನೊಬ್ಬ ನಿರ್ಮಾಪಕ ಆಗಿದ್ದೆ, ಒಂದು ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಟೀಮ್ ಆಗಿರೋದ್ರಿಂದ ನಿನ್ನಲ್ಲಿ ಕೈ ಜೋಡಿಸಿ ಕೇಳ್ಕೊತೀನಿ. ಯಾವುದೇ ಸಿನಿಮಾ ಒಪ್ಕೊಳ್ಳುವಾಗ ತುಂಬ ಪ್ರೀತಿಯಿಂದ ಬರ್ತೀರಾ. ತುಂಬ ಒಂದು ನೀವು ತೋರಿಸೋ ಪ್ರೀತಿಗೆ ನಾವು ಶರಣಾಗ್ಬಿಡ್ತೀವಿ ನಿರ್ಮಾಪಕರು. ಆದರೆ ಸಿನಿಮಾ ಮುಗಿಸೋಳಗಡೆ ನಿಮ್ಮಿಂದ ಒಂದು ನೋವು ಇದೆಯಲ್ಲ, ಶಾಪ ಇದೆಯಲ್ಲ, ಆ ದುಃಖನ ನಮ್ಮೊಬ್ಬರು ಮಾತ್ರ ಗೊತ್ತು. ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ. ಕಾರಣ ಇಷ್ಟೇ, ಬರೋದು ಬೇಡ ಯೋಚನೆ ಮಾಡ್ತಾಯಿದ್ದೆ. ಯಾಕೆಂದ್ರೆ ಮಂಜುನಾಥ್ ಅವರು ದಿವಸನೂ ಸಿಗ್ತಾಯಿದ್ವಿ, ದಿವಸ ಆಡ್ತಾಯಿದ್ರು. ಅವ್ರು ಮೋಸ್ಟ್ಲಿ ಬಾಡಿ ವೇಟ್ 90 kg ಇತ್ತು ಸಿನಿಮಾ ಶುರು ಮಾಡಿದಾಗ. ಈಗ 65 kg ಬಂದಿದೆ. ಇದು ಯೋಚನೆ ಮಾಡಬೇಕೇನ, ನಾವೆಲ್ಲ ಚಪ್ಪಾಳೆ ಹೊಡಿತೀವಿ, ಬೊಕ್ಕೆ ಕೊಡ್ತೀವಿ, ಎಲ್ಲ ಕೇಕೆ ಹಾಕ್ತೀವಿ, ನಗ್ತೀವಿ, ಓಡೋಗ್ಬಿಡ್ತೀವಿ. ಆದರೆ ಒಂದು ತಾಯಿ ಮಗುನ ಜನ್ಮ ಕೊಡೋಕ್ಕೆ ಬರೀ ಒಂದು ಮಗು ಕಾಲಲ್ಲಿ ಓದಿರ್ತದೆ, ಅಷ್ಟು ಮಾತ್ರ ಯೋಚನೆ ಮಾಡ್ತೀವಿ. ಇಲ್ಲಿ ಒಬ್ಬ ನಿರ್ಮಾಪಕನಿಗೆ ಇಡೀ ಚಿತ್ರತಂಡ ಎಲ್ಲೆಲ್ಲಿ ಬೇಕು ಹೆಂಗೆ ಬೇಕು ಹಂಗೆ ಓದಿತಾನೆ ಇರ್ತದೆ. ಅದೆಲ್ಲ ತಡ್ಕೊಂಡು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ನಾನು ಮಂಜುನಾಥ್ ಅವರಿಗೆ, ಗಿರೀಶ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವ್ರ ನೋವು ನಾವು ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡು ಸಿನಿಮಾ ಹೋಗುತ್ತೆ. ನೀವು ಮಾಡಿದ್ರೆ ಸಿನಿಮಾ ನಿಲ್ಲಿಸ್ತಾರೆ. ಒಪ್ಕೊಂಡು ಬಂದಾಗ ಮಗುದಾಗ ಇರ್ತಾರೆ, ಒಪ್ಕೊಂಡ್ಮೇಲೆ ನಾಟಕ ಮಾಡ್ತಾರೆ. ಇದು ಬೇಡ ಸ್ನೇಹಿತರೆ. ನೀವೆಲ್ಲರೂ ಒಂದು ಟೀಮ್ ಥರ ಕೆಲಸ ಮಾಡಿ ಇನ್ನು 10 ಸಿನಿಮಾಗಳನ್ನ ಕೊಡಿ, ಯಾರು ನೋಯಿಸಬೇಡಿ, ಹಿಂಸೆ ಮಾಡಬೇಡಿ. ಜೊತೆಗೆ ಇವತ್ತು ನೀವೆಲ್ಲ ಖುಷಿ ಪಡ್ತಾರೆ, ದುಃಖ ಆಗ್ತದೆ. ಯಾಕೆಂದರೆ ಇನ್ನು ಮುಂದಿದೆ ರಿಲೀಸ್ ಆಗಬೇಕು, ಅಲ್ಲೇನು ತೊಂದರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಬೇರೆ ಯಾರೂ ಬರೋಲ್ಲ. ನಮ್ಮವರೇ ನಮ್ಮ ಜೊತೆ ಇರ್ತಾರೆ, ನಮ್ಮ ಟೀಮ್ನವರೇ. ಇದನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಸಿನಿಮಾನ ಈ ಒಂದು ಮಟ್ಟಿಗೆ ಇಲ್ಲಿ ತನಕ ತೊಗೊಂಬಲಿಕ್ಕೆ ಗಿರೀಶ್ ಅವರಂದರೆ ತಪ್ಪಾಗಲಾರ್ದು. ನಾನು ಗಿರೀಶ್ ಅವ್ರನ್ನ ಭೇಟಿ ಮಾಡಲಿಲ್ಲ. ಕಾರಣ ಇಷ್ಟೇ, ಎಲ್ಲ ತಿಳ್ಕೊತಾ ಇದೆ, ನಾನು ನೋಯ್ತಾ ಇದ್ದೆ, ನಾನು ಬೇಯ್ತಾ ಇದ್ದೆ. ತುಂಬ ಕಷ್ಟ ಸ್ನೇಹಿತರೆ. ಯಾರು ತಪ್ಪು ಮಾಡೋದು ಕೈ ತೋರಿಸಿದ್ರೆ ಸಿನಿಮಾ 4 ತಿಂಗಳು 1 ಹೋಗ್ತದೆ. ಈ ಈಗೋನ ಕನ್ನಡ ಇಂಡಸ್ಟ್ರಿ ಬಿಡಬೇಕು, ಒಬ್ಬರೊಬ್ಬರು ವೇದಿಕೆಯಲ್ಲಿ ಬಿಡಬೇಕು. ಎಲ್ಲರೂ ಸೇರಿ ಒಟ್ಟಾಗಿ ಚಿಕ್ಕ ಮಕ್ಕಳ ಆಟ ಮಾಡೋದು ಬಿಡಬೇಕು. ನಮ್ಗೆ ಇಡ್ಲಿ ಕೊಡಲಿಲ್ಲ ಜಗಳ, ನಮ್ಗೆ ಎಣ್ಣೆ ಕೊಡಲಿಲ್ಲ ಜಗಳ, ಕಡಲೆ ಬೀಜ ಕೊಡಲಿಲ್ಲ ಜಗಳ, ಚಿಕನ್ ಕೊಡಲಿಲ್ಲ ಜಗಳ, ಸರಿಯಾಗಿ ಕಾಫಿ ಕೊಡಲಿಲ್ಲ ಜಗಳ. ನಮ್ಮ ಮನೇಲಿ ಕಾಫಿ 2 ಸಿಗಲ್ಲ, ನಾನು ಗ್ಲಾಸೇ ಹೊಡಿತಾರೆ ಹೇಳ್ತಿ. ಅಂಥದ್ರಲ್ಲಿ ಶೂಟಿಂಗ್ ಬಂದಾಗ ದೊಡ್ಡ ಜಗಳ ಮಾಡ್ತೀರಾ. ಇವೆಲ್ಲ ಬೇಡ ಸ್ನೇಹಿತರೆ. ನಾವೆಲ್ಲ ಒಂದು ಕುಟುಂಬ. ಇನ್ನು ಬರೋ ಸಿನಿಮಾಗಳಿಗೆ ನೀವೆಲ್ಲರೂ ಸೇರಿ ಒಟ್ಟಾಗಿ ಆಶೀರ್ವಾದ ಮಾಡಿ. ನೀವು ಆಶೀರ್ವಾದ ಮಾಡಿದ ಮಾತ್ರ ಸಿನಿಮಾ ಸಕ್ಸಸ್ ಸಾಧ್ಯವಾಗ್ತದೆ. ಜೊತೆಗೆ ಇವತ್ತು ಗಿರೀಶ್ ಅವರು ಈ ಸಿನಿಮಾಗೆ ಪಾಪ ನಿರ್ಮಾಪಕ ಆಗಬೇಕು ಅನ್ಕೊಂಡಿರಲಿಲ್ಲ. ನಾನು ಕ್ಷಮೆ ಹೇಳ್ತೀನಿ. ಕರ್ಕೊಂಡು ಪರಿಚಯ ಮಾಡಿಸಿ
ಇವರು ಒಳ್ಳೆಯದನ್ನು ನೋಡಿ ಚಿತ್ರತಂಡ ಚೆನ್ನಾಗಿದೆ, ಏನೋ ಒಂದು ಒಳ್ಳೆಯದಾಗ ಇರ್ತದೆ, ಸಿನಿಮಾ ಹಿಟ್ ಆಗುತ್ತದೆ ಹೇಳಿ ಗಿರೀಶ್ ಅವರು ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ನಾನೊಬ್ಬ ನನ್ನ ಸಿನಿಮಾನು ಸಹ ನಿಲ್ಲಿಸ್ಕೊಟ್ಟು ಅಂತ ಗಿರೀಶ್ ಅವರು ಇವತ್ತು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ಅಂದರೆ ಈ ಸಿನಿಮಾ ಸಕ್ಸಸ್ ಆಗಲೇಬೇಕು. ಕಾರಣ ಎಷ್ಟೇ, ಆ ನಿರ್ಮಾಪಕರು ಪಟ್ಟಂಥ ಶ್ರಮ ಇದೆಯಲ್ಲ, ಅವ್ರ ಕ್ರೆಡಿಟು ಅವ್ರಿಗೆ ಹೋಗ್ಬೇಕು. ಯಾಕಂದರೆ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ, ನಾನು ಚಾಮುಂಡಿ ಭಕ್ತ, ನಾನು ಚಾಮುಂಡಿ ಕೇಳ್ಕೊತೀನಿ ಈ ಸಿನಿಮಾ ಹಿಟ್ ಆಗಲೇಬೇಕು. ಹಿಟ್ ಹಾಗೆ ಆಗುತ್ತೆ, ಹಾಗೆ ಆಗುತ್ತೆ ಸ್ನೇಹಿತರೆ. ಜೊತೆಗೆ ನೀವೆಲ್ಲರೂ ಬಂದಿದ್ದೀರಾ, ಮತ್ತೊಮ್ಮೆ ನೀವೆಲ್ಲರೂ ತುಂಬದಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಸಿನಿಮಾ ಹಿಟ್ ಆಗಲಿ ಅಂತ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಚಾಮುಂಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದೇ ನಿಮಿಷ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಲಿರಿಸಿಸ್ಟ್ ಹೃದಯ ಶಿವ ಸರ್ ಬಂದಿದ್ದಾರೆ. ಹೃದಯ ಶಿವ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮ ಹಾಡುಗಳನ್ನ ಬರೆದಿರುವಂತಹ ಸಾಹಿತಿಯವರು, ಹಾಗಾಗಿ ನಮ್ಮ ಸಿನಿಮಾದಲ್ಲೂ ಕೂಡ ಒಂದು ಹಾಡಿಗೆ ಲಿರಿಕ್ಸ್ ಅನ್ನು ಬರೆದಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಹೃದಯ ಶಿವ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ದೀಪಕ್ ಸರ್. ಎಲ್ಲರೂ ನಮಸ್ಕಾರ. ಪ್ರತಿ ಸಲ ಡೈರೆಕ್ಟರ್ನೇ ಬಲಿಕೋಬೇಕಾದ್ರೆ ನೋಡ್ತೀರ ಫಸ್ಟ್ ಟೈಮ್. ಓಕೆ, ಸೊ ಈಗ ಇದೊಂಥರ ಸರ್ರಿಯಲ್ ಮೂಮೆಂಟ್ ನನಗೆ. ಏನಂದರೆ ಅಶ್ವಿನಿ ಮೇಡಮ್ಮು ಆಲ್ ದಿ ಬೆಸ್ಟ್ ಟೀಮ್ ಅನ್ಲಾಕ್ ರಾಘವ ಅಂತೆಲ್ಲ ನೀವು ನೋಡಿದ್ರಿ ಆ ಕ್ಲಿಪ್ಪು. ಅದು ಈಗ ನೆನ್ನೆ ಹೇಳ್ದಂಗಿದೆ ಕಿವಿಲಿ. ಸೊ ಆಲ್ರೆಡಿ ಇವತ್ತು ನಾವು ಟ್ರೈಲರ್ ಲಾಂಚ್ಗೆ ಬಂದಿದ್ದೀವಿ. ಇನ್ನೊಂದು 3 ವಾರದಲ್ಲಿ ಅನದರ್ 3 ಶುಕ್ರವಾರ ಅಷ್ಟೇ ಬ್ಯಾಲೆನ್ಸ್ ಇರೋದು ನಮ್ಮ ಸಿನಿಮಾ ತೆರೆಗೆ ಬರೋದಕ್ಕೆ. ಅಶ್ವಿನಿ ಮೇಡಮ್ ಒಂಥರ ಸರ್ಕಲ್ ಕಂಪ್ಲೀಟ್ ಆದಂಗೆ ಆಯ್ತು ನನಗೆ. ಅಂದರೆ ಒಂದು ಫಸ್ಟ್ ಡಾಟ್ ಮೇಡಮಿಂದಾನೆ ಶುರುವಾಗಿ ಅದೇ ಡಾಟಿಗೆ ಬಂದು ಕನೆಕ್ಟ್ ಮಾಡ್ದಂಗೆ ಆಯಿತು. ಏನೋ ಅರ್ಜೆಂಟ್ ಕೆಲಸದ ಮೇಲೆ ಮೇಡಮ್ ಹೊರಟಿದ್ದಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ನೀವು ನನ್ನ ಮೇಲೆ ಮತ್ತು ಸತ್ಯನ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ಪ್ರಾಜೆಕ್ಟ್ ಬಂದು ನೀವು ಇನಾಗ್ರೇಟ್ ಮಾಡಿ ಥ್ರೂಔಟ್ ಫಾಲೋ ಅಪ್ ಮಾಡಿ ಏನಾಗ್ತಿದೆ ಏನು ಅಂತ. ಜೊತೆಗೆ ನಮ್ಮ ಡಬ್ಬಿಂಗ್ PRK ಆಗಿದ್ದು. ಸೊ PRK ಡಬ್ಬಿಂಗ್ ಆಗ್ಬೇಕಾದ್ರೆ ಮೇಡಮ್ ಎಷ್ಟೋ ಸಲ ನಾವು PRK ಬೇರೆ ಕೆಲಸಕ್ಕೆ ಹೋದಾಗಲೂ ಅಂದಾಕ್ ಬಗ್ಗೆ ಕೇಳೋರು. ಅಂದರೆ ಆವಾಗ ಗ್ಲಿಮ್ಸ್ ನೋಡ್ತಾ ಇದ್ದೀನಿ ನಾನು, ತುಂಬ ಪ್ರಾಮಿಸಿಂಗ್ ಅನಿಸ್ತಾ ಇದೆ, ಹೇಗೆ ಬರ್ತಿದೆ ಏನು ಅಂತ. ಆ ಒಂದು ಕನ್ಸರ್ನ್ ಇದೆಯಲ್ಲ, ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಆ್ಯಂಡ್ ಇವತ್ತು ಬಂದು ಗೆಸ್ಟ್ಗಳು ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿ ಮತ್ತು ಬ್ಲೆಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಟ್ರೈಲರ್ ತೋರಿಸಿದ್ದೀವಿ, ಇನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ. ಏನಾದರೂ ಕೇಳೋಂಗಿದ್ರೆ ಕೇಳ್ಬೋದು. ನಾನು ಸೊ ಟ್ರೈಲರೆಲ್ಲ ಫುಲ್ ಕಥೆ ಹೇಳಿದ್ವಿ, ಒಂದು ಮಿನಿ ಶಾರ್ಟ್ ಸ್ಟೋರಿ ನಾವು ಹೇಳಿದ್ವಿ, ನಾವು ಏನು ಸಿನಿಮಾ ಮಾಡಿದ್ದೀವಿ ಅಂತ. ಸರ್ ಅದು ಸಿನಿಮಾ ನೋಡಿ ಸರ್, ಮಜಾ ಇದೆ ಸರ್. ಇಲ್ಲ, ಆ ಭಾಷೆಗೆ ಒಂದು ಸೀನ್ ಇದೆ, ಅಂದ್ರೆ ಅದನ್ನ ಇಲ್ಲೇ ಹೇಳ್ಬಿಟ್ರೆ ಅದು ಮಜಾ ಆಗ್ಬಿಡುತ್ತೆ. ಸರ್ ಹೌದು, ಅದೇ ಅದ್ರ ರಿಲೇಟೆಡ್ ಸೀನ್ ಇದೆ ಸರ್. ಅಂದ್ರೆ ಸೊ ಸಾಧು ಸರ್, ಅದೇ ನಾವು ಪ್ರತಿ ಸಲ ಹೇಳ್ದಂಗೆ ಸಾಧು ಸರ್ನ ಒಂದು ಹೊಸದಾಗಿ ಪ್ರೆಸೆಂಟ್ ಮಾಡಿದೀವಿ ಸಿನಿಮಾದಲ್ಲಿ. ಅಂದ್ರೆ ರೆಗ್ಯುಲರ್ ಸಾಧು ಸರ್ ಒಂದು ಮ್ಯಾನರಿಸಮ್ ಇದೆಯಲ್ಲ, ಅದಿರಲ್ಲ. ಒಂದು ಬೇರೆ ಥರನೇ ನಿಮಗೆ ಕಾಸ್ಟ್ಯೂಮ್ ಇಂದ ಇರ್ಬೋದು, ಅವ್ರ ಮ್ಯಾನರಿಸಮ್ ಇಂದ ಇರ್ಬೋದು. ಸೊ ಹಾಫ್ ಆಫ್ ದ ಫಿಲಮ್ ನಿಮ್ಗೆ ಸಾಧು ಸರ್ ಫುಲ್ ಸಿನಿಮಾ ಇದೇ ಥರ ಒಂದು ಕೂಡೆ ಕೊಡ್ತಾ ಹೋಗ್ತಾರೆ. ನಿಮ್ಗೆ ಒಂದು ಬೇರೆ ಥರ ಪರ್ಸ್ಪೆಕ್ಟಿವ್ ಹ್ಯೂಮರ್ ಟ್ರೈ ಮಾಡಿ ಸರ್. ಅಲ್ಲಿ ಅದು ನಿಮಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಒಂದು ಸರ್ವೆ ಹೋಗಿರುತ್ತೆ ಸರ್, ಇಂಥ ಜಾಗದಲ್ಲಿ ಇರಬಹುದು ಅಂತ. ಅಂದ್ರೆ ಸಿಗುತ್ತೆ ಅಂತ ತೆಗಿಯೋದಲ್ಲ, ಇರಬಹುದು ಅಂತ ಅವರ ಒಂದು ಟೆಕ್ನಿಕಲ್ ಇರಲಿ. ಸೊ ನಮ್ಮ ಸಿನಿಮಾ ಪ್ರಕಾರ ಅಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಂಡ್ ಇನ್ನೊಂದು ನಾನು ಮುಖ್ಯವಾಗಿ ಇನ್ನೊಂದು ಹೇಳಕ್ ಮರ್ತ್ಬಿಟ್ಟಿದ್ದೆ. ನಮ್ಮ ಫೇಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇದು ಇವತ್ತು ಬೆಳಗಿನ ಜಾವ ಒಂದು 2:45 ಹಂಗೆ ತೆಗೆದಿದ್ದು ಔಟ್ಪುಟ್ ಟ್ರೈಲರು. ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆಗೋಯ್ತು. ಸೊ ನಾವು ಯೂನಿಫೈ ಮೀಡಿಯಾದವ್ರನ್ನೂ ಎದುರಿಸಿ, ಸೊ ಆ ಥರ ಎಲ್ಲ ಆಯಿತು. ಹೋಲ್ ನೈಟ್ ನಿದ್ದೆ ಮಾಡಿಲ್ಲ, ಬಿಕಾಸ್ ಇವತ್ತು ಇಲ್ಲಿ ನಮಗೆ ಟೆಲಿಕಾಸ್ಟ್ ಮಾಡಲೇಬೇಕಿತ್ತು. ಸೊ ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಪ್ರೊಡಕ್ಷನಿಂದ ಸುನೀಲ್ ಮಾನೆ ಮತ್ತು ಪ್ರಶಾಂತ್ ಬಾಗ್ ಅವ್ರಿಗೆ ನಾನು ಜೊತೆ ಸಲ ಹೇಳ್ತಾ ಇರ್ತೀನಿ. ಅವ್ರು ಬ್ಯಾಕ್ ಎಂಡಲ್ಲಿ ನಿಂತು ಇದಕ್ಕೆ ಓಡಾಡಿ ಅವರು ಕೆಲಸ ಮಾಡಿದ್ದಾರೆ. ನನ್ನ ಟೆಕ್ನಿಕಲ್ ಟೀಮ್ ಟ್ರೈಲರ್ ಅದ್ಭುತವಾಗಿ ಕಟ್ ಮಾಡಿರೋಂಥ ಅಜಯ್ ಕುಮಾರ್ ನಮ್ಮ ಎಡಿಟರು,
ಆ್ಯಂಡ್ ವಿಜುವಲ್ಸ್ ಅದೆಲ್ಲ ತುಂಬ ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇದೆ ಸಿನಿಮಾ ಅಂತ ಹೇಳ್ತಿದ್ದಾರೆ ಟ್ರೈಲರ್ ನೋಡಿ. ಅದೆಲ್ಲ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. DOP ಆಗಿ ಲವಿತ್, ಮ್ಯೂಸಿಕ್ ಆಗಿ ಅನೂಪ್ ಸಿಂಗ್, ಮತ್ತು ಆ್ಯಕ್ಷನ್ ವಿನೋದ್ ಮಾಸ್ಟರ್ ಮತ್ತು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ. ಕೊರಿಯೋಗ್ರಫಿ ಮುರಳಿ ಮಾಸ್ಟರು ಮತ್ತು ಧನಂಜಯ್ ಅವರು ಮಾಡಿದ್ದಾರೆ. ಸೊ ಸೌಂಡ್ ಡಿಸೈನ್ ನಮ್ಮ ವಿ ರಾಜನ್ ಸರ್ ಮಾಡಿದ್ದಾರೆ. ಎಂಟೈರ್ ಟೀಮ್ ಏನಿದ್ದಾರೆ ಟೆಕ್ನಿಕಲಿ. ಸೊ ಹಂಗಾಗಿ ನಿಮಗೆ ಆ ವಿಜುವಲ್ ಅಷ್ಟೊಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು. ಆ್ಯಂಡ್ ಈ ಹೇಳಿದ ಮೂಮೆಂಟಿಗೆ ನಾವು ಅದನ್ನ ಅಚೀವ್ ಮಾಡಿದ್ದೀವಿ ಅಂತಂದರೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. ಆ್ಯಂಡ್ ಈ ವೇದಿಕೆ ಮುಖಾಂತರ ನಾವು ಅವರೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೃದಯ ಶಿವ ಸರ್, ನಿಮ್ಮ ಮಾತುಗಳನ್ನು ಕೇಳೋ ಟೈಮ್. ಕೆಲವರು ಹೃದಯದಲ್ಲಿ ಶಿವ ಇಟ್ಕೊಂಡಿರ್ತಾರೆ, ಇವರು ಹೆಸರಲ್ಲಿ ಹೃದಯ ಶಿವ ಇಟ್ಕೊಂಡಿರ್ತಾರೆ. ಎಕ್ಸಾಕ್ಟ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚಿತ್ರತಂಡದ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಅಭಿನಂದನೆಗಳು. ಮತ್ತು ಮೊದಲನೇ ಸಲ ನಾಯಕ ನಟರಾಗಿ ಮೊದಲನೇ ಸಿನಿಮಾ ಇನ್ನು ಮುಖ್ಯ ಪಾತ್ರದಲ್ಲಿ ಅಂದರೆ ನಾಯಕ ನಟನ ಪಾತ್ರದ ಮೂಲಕ ಕನ್ನಡ ಪ್ರೇಕ್ಷಕರ ಮುಂದೆ ಬರ್ತಿರುವಂತಹ ಮಿಲಿಂದ್ ಅವ್ರಿಗೂ ಕೂಡ ಮತ್ತು ಇಡೀ ತಂಡಕ್ಕೆ ನನ್ನ ಮೂಲಕ ಅಭಿನಂದನೆಗಳು. ಮತ್ತು ಈ ಸಿನಿಮಾಗೆ ಒಂದು ಹಾಡು ಬರೆಯುವಂಥ ಸಂದರ್ಭ ಹೇಗಿತ್ತು ಅನ್ನೋದನ್ನ ಎರಡು ಮಾತು ಮೂಲಕ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಹುಡುಗಿ ಅಂತ ಹೇಳ್ತಿರೋದು ಅವ್ರು ನನ್ನ ಹುಡುಗಿ ಅಂತಿದ್ದಾರೆ. ನನ್ನ ಹುಡುಗಿನ ಬೇರೆಯವ್ರ ಬರ್ಸಿದ್ದೀನಿ ನಾನು. ಅದು ಯಾರು ಕೇಳ್ತಾರೆ ಅವ್ರ ಹುಡುಗಿ ಆಗುತ್ತೆ ಹಾಡು. ಏನಂದರೆ ಈಗ ಒಂದು ಫೋನ್ ಕಾಲ್ ಬಂತು, ಈಗ ಒಂದು ಹಾಡಿದೆ ಬರೀಬೇಕು ಅಂತ ಅನೂಪ್ ಸಿಂಗ್ ಅವ್ರ ಮ್ಯೂಸಿಕ್ ಅದು. ಸೊ ಅಲ್ಲಿ ಒಂದು ಕಡೆ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ರು, ಕನಕಪುರ ಜಿಗಿಣಿ ಅಲ್ಲಿ ಹೋದರೆ ಪೂರ್ತಿ ಇವ್ರ ತಂಡ ಚಿತ್ರೀಕರಣದಲ್ಲಿ ತಲ್ಲೀನರಾಗಿದ್ದರು. ಈಗ ಸಾಮಾನ್ಯವಾಗಿ ನಮಗೆ ಹಾಡು ಬರೀಬೇಕು ಅಂದಾಗ ಒಂದು ಟ್ಯೂನ್ ಕೊಡ್ತಾರೆ, ಡೈರೆಕ್ಟರ್ ಸಿಚುವೇಶನ್ ಹೇಳ್ತಾರೆ, ನಾವು ಕೆಲಸ ಶುರು ಮಾಡ್ಕೊತೀವಿ. ಇದು ಮುಂಚೆಯಿಂದ ಬಂದಿರೋವಂಥದ್ದು. ಆದರೆ ಇಲ್ಲೇನು ಮಾಡಿದ್ರು, ಕಾರಲ್ಲಿ ಹಾಡು ಕೇಳಿಸಿದ್ರು. ಹಾಡು ಕೇಳಿಸಿದ್ರೆ ಇದು ಬೇರೆ ಟೈಪ್ ಸಾಂಗು, ಅಂದರೆ ಸೌಂಡ್ ಇಟ್ಕೊಂಡು BGM ಸ್ಟಾರ್ಟ್ ಆಗುತ್ತೆ. ಅದು ಹೇಳ್ಬೋದು ಸರ್. ಅಂದರೆ ಸೌಂಡ್ ಇಟ್ಕೊಂಡು BGM ಶುರು ಆಗುತ್ತೆ. ಅಂದರೆ ಕಾರ್ ಹಾರನ್ ಏನು ಹೊಡಿತೀವಿ ಅದೇ BGM. ಇನ್ನೂ BGM ಸ್ಟಾರ್ಟ್ ಆಗಿಲ್ಲ ಅಂದರೆ ಅದೇ BGM. ಆ ರೀತಿಯ ಒಂದು ವಿಶಿಷ್ಟವಾದಂಥ ಸಾಂಗು. ಆ ಟ್ಯೂನು ಭಯಂಕರ ಆಟ ಆಡಿಸೋಂಥ ಟ್ಯೂನು, ಸಲೀಸಾಗಿ ಪದಗಳನ್ನು ಹುಟ್ಟಿಸ್ಕೊಳ್ಳೋ ಅಂಥ ಟ್ಯೂನ್ ಆಗಿರಲಿಲ್ಲ. ಅದು ತುಂಬ ಟ್ರಿಕ್ಕಿಯಾಗಿತ್ತು. ಅದು ತುಂಬ ವರ್ಷಗಳು, ಎಷ್ಟು ಸರ್ ನಾವು ಮಾಡಿದ್ದು, ಒಂದು 5-6 ರೀತಿಯಲ್ಲಿ ಅದನ್ನು ಬರೆದು ಕಡೆಗೆ ಒಂದು ಹಂತಕ್ಕೆ ಬಂತು. ಆ ಬಂದಂಥ ಹಂತ ಏನು ತಲುಪ್ತದೋ ಅದು ಖುಷಿ ಕೊಟ್ಟಿದೆ, ಸಮಾಧಾನ ಕೂಡ ಇದೆ, ತೃಪ್ತಿ ಕೂಡ ಇದೆ ನಮಗೆ. ತುಂಬ ಚೆನ್ನಾಗಿದೆ ಹಾಡೋದು. ಸೊ ಅಂಥ ಒಂದು ಹಾಡನ್ನು ಬರೆಯುವ ಒಂದು ಮೂಲಕ ಈ ತಂಡದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ತು ನನಗೆ. ಜೊತೆಗೆ ಟ್ರೈಲರು ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ಅಲ್ಲಿ ಕೂತ್ಕೊಂಡಿದ್ದೆ ನಾನು, ಬಂದರು. ಹೇಗಿದೆ ಏನೋ ಒಂದು ಕುತೂಹಲ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ನನ್ನ ಮಗು ಹೇಗಿದೆ, ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಕಾಲು ಹೇಗಿದೆ, ಬೆಳ್ಳೇಗಿದೆ ಅಂತಾರಲ್ಲ ಅಮ್ಮಂದರು ಮಗು ಹುಟ್ಟಿದ ಕೂಡಲೇ. ಆ ರೀತಿ ಡೈರೆಕ್ಟ್ರಿಗೆ ತಾನು ಮಾಡಿದಂಥ ಒಂದು ಪ್ರಾಡಕ್ಟ್ ಪಬ್ಲಿಕ್ ಮುಂದೆ ಇಟ್ಟಾಗ ಯಾವ ರೀತಿಯ ಒಂದು ಫೀಡ್ಬ್ಯಾಕ್ ಸಿಗ್ಬೋದು ಅನ್ನೋಂಥ ಒಂದು ಕುತೂಹಲ ಸಹಜವಾಗಿರುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ. ಸೊ ಹಾಗಾಗಿ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಮತ್ತು ನಿರ್ಮಾಪಕರ ಶ್ರಮ, ಡೈರೆಕ್ಟ್ರ್ ಪ್ರತಿಭೆ ಎರಡೂ ಕಾಣಿಸುತ್ತೆ ಏನು ಟ್ರೈಲರಲ್ಲಿ. ಮತ್ತು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಹೊಸ ಕಲಾವಿದರು ಕೂಡ ಅದನ್ನು ಕಾಣಿಸ್ತಾ ಇರೋ ರೀತಿಯಲ್ಲಿ ತಮ್ಮ ಅಭಿನಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅವರ ಪ್ರತಿಭೆಯನ್ನು ತಮ್ಮ ಮುಂದೆ ಅನಾವರಣ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಈ ಮೂಲಕ ನನ್ನ ಶುಭಾಶಯಗಳನ್ನು ಕೋರ್ತಾ, ಮತ್ತು ಫೆಬ್ರವರಿ 7ನೇ ತಾರೀಕು ಚಿತ್ರ ತೆರೆಗೆ ಬರ್ತಾ ಇದೆ. ಅವೆಲ್ಲ ನೋಡಬೇಕು. ಹೊಸ ತಂಡಗಳ ಹುಮ್ಮಸ್ ಏನಿದೆ ಅದು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಗಬೇಕು ಅಂದರೆ ಎಲ್ಲರ ಒಂದು ಪ್ರೋತ್ಸಾಹ ಮುಖ್ಯ ಆಗುತ್ತೆ. ಸಿನಿಮಾ ನೋಡೋ ಮೂಲಕ ಆ ಸಪೋರ್ಟ್ ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಗಿರೀಶ್ ಕುಮಾರ್ ಸರ್, ಇಷ್ಟು ವರ್ಷಗಳಿಂದ ಎಲ್ಲ ಸಿನಿಮಾಗಳ ಜೊತೆಯಾಗಿ ನಿಂತವರು ನೀವು. ಈಗ ನಿರ್ಮಾಪಕರಾಗಿ ನಮ್ಮ ಅನ್ಲಾಕ್ ಆಗೋದ ಮೂಲಕ ಜನರ ಮುಂದೆ ಬರ್ತಿದ್ದೀರಾ. ಟ್ರೈಲರ್ ಲಾಂಚ್ ಆಯಿತು, ಏನು ಹೇಳ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ಟ್ರೈಲರ್ ತಾವೆಲ್ಲ ನೋಡಿದ್ದೀರಾ, ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಬಟ್ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಮ್ ರವಿ ಸರ್ ಒಂದು ಮಾತು ಹೇಳಿದ್ರು, ಇವತ್ತು ಸಿನಿಮಾ ಈ ಮಟ್ಟಿಗೆ ಬರಬೇಕು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಡೈರೆಕ್ಟರ್ಸ್ ಆಗಲಿ ಇಷ್ಟು ಕಷ್ಟಪಟ್ಟಿರ್ತಾರೆ ಹಿಂದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತ. ಅಫ್ಕೋರ್ಸ್ ನಾನು ಒಂದು 17-18 ವರ್ಷದಿಂದ ಈ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಡು ಬಂದಿದ್ದೀನಿ.
ಹಾಗಾಗಿ ಈ ಕಷ್ಟಗಳು ನನಗೆ ಅಂಥ ಕಷ್ಟ ಅಂತ ಅನಿಸಲಿಲ್ಲ. ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಕೊಂಡೇ ಬಂದಿದ್ದೆ ನಾನು ಮತ್ತು ಮಂಜುನಾಥ್ ಸರ್ ಅಲಾಂಗ್ ವಿತ್ ನಮ್ಮ ಡೈರೆಕ್ಟರ್ ಸರ್. ಹಾಗಾಗಿ ಇವತ್ತು ಟ್ರೇಲರ್ ಲಾಂಚ್ ಆಗಿದೆ ಇವತ್ತು. ಬಟ್ ಎಸ್, ದಿಸ್ ಜಸ್ಟ್ ಅ ಬಿಗಿನಿಂಗ್ ಫಾರ್ ಅಸ್ and we have minds to go, and I'm sure like we will give more films, especially in Kannada. And ಈ ಥರ ಏನೇ ಪ್ರಾಬ್ಲಮ್ ಬಂದರೂ ಸಹ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ ಹೋಗುತ್ತೆ, ಬಟ್ ನಾವು ಇಲ್ಲಿ ದೃಢವಾಗಿ ನಿಂತಿದ್ದೀವಿ. ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಸಹ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಐ ಆಮ್ ಶೋರ್ ಲೈಕ್ ವಿ ಹ್ಯಾವ್ ಆಲ್ ಎನರ್ಜೀಸ್ ಇನ್ ಅಸ್ ಆ್ಯಂಡ್ ವಿಲ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಕಾಪಿ ನೋಡಿದಾಗ ನಮ್ಮ ದೀಪಕ್ ಸರ್ ಅವರು ಏನು ಸ್ಟೋರಿ ಹೇಳಿದರು ಫಸ್ಟ್ ಡೇಗೆ, ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ದೀಪಕ್ ಅವರು. ಪ್ಲಸ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಲಿರಿಸಿಸ್ಟ್ ಅವರು ಭಾಳ ಚೆನ್ನಾಗಿ ಬರ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಿಲಿಂದ್ ಅಫ್ಕೋರ್ಸ್ ಐ ಆಲ್ವೇಸ್ ಟೋಲ್ಡ್ ಹಿಮ್, ಮಿಲಿಂದ್ ಈ ಜಿಮ್ ರವಿ ಅವ್ರನ್ನ ಮೀಟ್ ಮಾಡ್ತಿರ್ತಾರೆ ಅವಾಗ ನೀವು ಯಾವಾಗ ಶುರು ಮಾಡಲಿಲ್ಲ ಅಂತ. ಸೊ ಸಿನಿಮಾ ಆದಮೇಲೆ ಪ್ರಾಬ್ಲಿ ಐ ಥಿಂಕ್ ಇವರು ಜಿಮ್ ಹೋಗಿ ಶುರು ಮಾಡಿದ್ರು. Now he looks much better than in the cinema today. Thank you so much. And ರೇಷಲ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಈ ತಂಡಕ್ಕೆ ನನ್ನ ವಂದನೆಗಳು. ಆ್ಯಂಡ್ ನಿಮ್ಮೆಲ್ಲರ ಸಹಕಾರ ಇರಲಿ. ಬನ್ನಿ 7th February ಸಿನಿಮಾ ನೋಡಿ ನಮ್ಮ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮಂಜುನಾಥ್ ಸರ್ ಇಲ್ಲ ಕೊನೆಯಲ್ಲಿ ಅಧ್ಯಕ್ಷ ಭಾಷಣ ಥರ ಹೀರೋ ಮಾತಾಡಲಿಂದ ಸರ್, ಈಗ ತಂದೆಯಾಗಿ ನಿರ್ಮಾಪಕರಾಗಿ ಹೆಮ್ಮೆಯ ದಿನ ಇವತ್ತು, ನಿಮ್ಮ ಮಾತು. ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನನ್ನ ಮೀಡಿಯಾ ಮಿತ್ರರಿಗೂ, ಆತ್ಮೀಯ ಸ್ನೇಹಿತರಿಗೂ, ಬಂಧುಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರ ಶುರು ಮಾಡಿದಾಗ ಭಾಳ ಒಂದು ಒಳ್ಳೆ ಇದರಲ್ಲಿ ಶುರು ಮಾಡ್ಕೊಂಡ್ವಿ. ಮುಗಿಸುವಾಗ್ಲೂ ಒಂದು ಒಳ್ಳೆ ಇದರಲ್ಲೇ ಮುಗಿಸ್ಕೊಂತಾಗಿಲ್ಲ. ಯಾಕಂದ್ರೆ ಯಾವುದೇ ಒಂದು ಜರ್ನಿ ಅಂತಂದರೆ ಒಂದು ಸಣ್ಣ ಪುಟ್ಟ ಕಲ್ಲು ಮುಳ್ಳು ಅದು ಕಾಮನ್. ಯಾಕಂದರೆ ಒಂದು ಪ್ರಯಾಣ ಅಂತಂದಾಗ ನಮಗೆ ಸುಖವಾಗಿ ನಿದ್ದೆನೂ ಆಗಿರುತ್ತೆ ಬಸ್ಸೊಳಗೆ, ಅಥವಾ ಕೆಲವೊಂದು ಸರ್ತಿ ನಿದ್ದೆನೂ ಆಗಿರುತ್ತೆ. ಅದೆಲ್ಲ ಪೋಷ ಕಾಮನ್ ಆಗಿರುತ್ತೆ. ಚೆನ್ನಾಗಿ ಬಂದಿದೆ ಸಿನಿಮಾ. ನಾವು ರೀಸೆಂಟಾಗಿ ನಾವು ಒಂದು ಟೆಕ್ನಿಕಲ್ ಶೋ ನೋಡಿದಾಗ ಸಿನಿಮಾ ನೋಡಿ ಫುಲ್ ಎಲ್ಲರೂ, ನಾನು ಗಿರೀಶ್ ಸರ್ ಮತ್ತು ಇಡೀ ಚಿತ್ರತಂಡ ಫುಲ್ ಎನರ್ಜೆಟಿಕ್ ಆಗಿದೆ. ಅದು ಇಲ್ಲ ಮೂವಿ ನಾವು ಅಂದ್ಕೊಂಡಿದ್ದೀವಿ ಅಂತ ಒಂದು ಭಾಳ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಅದ್ರ ಶ್ರೇಯಸ್ಸು ನಮ್ಮ ದೀಪಕ್ ಸರಿಗೆ ಮತ್ತು ನಮ್ಮ ಇಡೀ ಟೆಕ್ನಿಕಲ್ ತಂಡ. ಇದರಲ್ಲಿ ನಮ್ಮ ಸುನೀಲ್ ಮಾಯ ಇದ್ದಾರೆ, ಪ್ರಶಾಂತ್ ಬಾಬು ಇದ್ದಾರೆ, ಇನ್ನು ಅನೇಕರು. ನಮ್ಮ ಇವನ್ DOP ನಮ್ಮ ರವಿ ಸರ್ ಆ್ಯಕ್ಚುಲಿ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಜಯ್ ಆಗ್ಬೋದು, ಮತ್ತು ನಮ್ಮ ಇನ್ನೊಬ್ಬರು ಎಡಿಟರು ಮಧು ತುಂಬಕೆರೆ ಇದ್ದಾರೆ. ನಮ್ಮ ಇಡೀ ಚಿತ್ರತಂಡ ಭಾಳ ಶ್ರಮ ಹಾಕಿದೆ. ಅವರಿಗೆಲ್ಲರಿಗೂ ಈ ಚಿತ್ರದ ಯಶಸ್ಸು ಸಲ್ಲಬೇಕು ಅಂತ ನಾನು ಅನ್ಕೊತೀನಿ. ಏನು ಇವತ್ತು ಟ್ರೈಲರ್ ನೋಡಿದಾರ, ಟ್ರೈಲರಿನ ಭಾಗನೂ ಕೂಡ ಒಂದು ಶ್ರಮ ಇದೆ. ಸಡನ್ ಆಗಿ ನಾವು ಸ್ವಲ್ಪ ಗಜಿಬಿಜಿ ಆಯ್ತು ಅದನ್ನದು. ಬಟ್ ಓಕೆ, ನಮ್ಮ ನಿರ್ದೇಶಕರು ಮತ್ತು ಸುನೀಲ್ ಮಾನ್ಯರು ನಿನ್ನೆ ರಾತ್ರಿ 2 ಗಂಟೆವರೆಗೂ ಪ್ರಯತ್ನ ಮಾಡ್ಬಿಟ್ಟನ್ನೆಲ್ಲ ಒಂದು ಹಂತಕ್ಕೆ. ಇದಕ್ಕೆ ರಾಜನ್ ಸರ್ ಸಹಕಾರ, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೆಳಿನ್ ಸಹಕಾರ, ಮತ್ತು ಯೂನಿಫೈಲಿ ಕಿರಣ್ ಅವ್ರ ಸಹಕಾರ, ಎಲ್ಲ ಒಂದು ಟೀಮ್. ಇದು ಯಾವುದೋ ಒಂದು ಕೆಲಸನೂ ನಮಗೆ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಆಗತಕ್ಕಂಥದ್ದು. ಭಾಳ ಚೆನ್ನಾಗಿದೆ. ಎಲ್ಲ ಇಡೀ ಚಿತ್ರತಂಡ ಮೆಚ್ಚುಗಿದೆ, ಇಡೀ ಟೆಕ್ನಿಷಿಯನ್ಸ್ ಮೆಚ್ಚುಗಿದೆ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಬ್ಬ ಹೀರೋನ ಪ್ರೊಜೆಕ್ಟ್ ಮಾಡಲಿಕ್ಕೆ ಏನು ಸಾಧ್ಯ. ಇದರಲ್ಲಿ ಮನೆ ನಾವು ಸೆನ್ಸರ್ ಹೋದಾಗ ಅವ್ರು ಹೇಳಿದರು, ಭಾಳ ಮೆಚ್ಚುಗೆ ಸೂಚಿಸಿದರು, ಭಾಳ ಚೆನ್ನಾಗಿ ಬಂದಿದೆ, ಅದನ್ನು ಆ್ಯಕ್ಷನ್ ಮತ್ತು ಕಾಮಿಡಿ ಪಿಕ್ಚರ್ ಅಂತ ಅನೌನ್ಸ್ ಮಾಡ್ತೀವಿ ಅಂತೇಳಿ. ಸೊ UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನಗೆ ಭಾಳ ಎನರ್ಜೆಟಿಕ್ ಇದೀವಿ. ಏನು February 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಈ ಚಿತ್ರ ನೋಡಿ ಹರಸ್ಬೇಕು. ಒಂದು ಚಿತ್ರತಂಡಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡಬೇಕು. ಒಬ್ಬ ಹೀರೋಗೆ ಇನ್ನೊಂದು ಚಿತ್ರದ ಆಫರ್ಗಳು ಬರಬೇಕು. ಇದೊಂದು ಪ್ರೇರೇಪಣೆ ನಿಮ್ಮಿಂದ ಬರಬೇಕು ಅಂತಂದರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು. ಸಿನಿಮಾ ನೋಡಿ ನಿಮ್ಮ ಹೊಗಳಿಕೆ ತೆಗಳಿಕೆ ಏನಿದೆ ಎಲ್ಲದು ನಮಗೆ ಟಿಕೆಟಿಗೆ ಕನ್ವರ್ಟ್ ಆಗಲಿ. ಜನ ಬಂದು ಸಿನಿಮಾದಲ್ಲಿ ಕೂತ್ಕೊಂಡು ನೋಡಬೇಕು. ಆಮೇಲೆ ನೀವು ಅದನ್ನು ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ ನಿಜವಾಗ್ಲೂ ಒಳ್ಳೆಯದಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ, ಹಾಗಾಗಿ ನಿಮ್ಮಲ್ಲೂ ಕಾನ್ಫಿಡೆನ್ಸ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಇದೀಗ ಎಸ್ ಇಲ್ಲ, ಸಮಸ್ಯೆ ಅನ್ನೋದು ಚಿತ್ರ ಅಂತಂದ್ರೆ ಒಂದು ಫ್ಯಾಮಿಲಿನೇ ಒಂದು ಸಣ್ಣ ಪುಟ್ಟದ್ದು ಇರುತ್ತೆ. ಅನ್ನೋದು ಚಿತ್ರ ಅಂತಂದ್ರೆ ಇರುತ್ತೆ, ಒಂದು ಸಣ್ಣ ಪುಟ್ಟದ್ದು ಇರುತ್ತೆ ಅನ್ನೋದು. ಇನ್ನು ಅವ್ರಿಗೆ ಬೇರೆ ಇನ್ನೊಂದು ವರ್ಕ್ ಬರೋದು, ಇನ್ನೊಂದು ಬರೋದು, ಈ ಎಲ್ಲ ಸಮಸ್ಯೆಗಳನ್ನ ದಾಟ್ಕೊಂಡು ಬಂದಾಗ ಒಬ್ಬ ನಿರ್ಮಾಪಕರಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಅಂತ ನನ್ನ ಇದು. ಆಮೇಲೆ ನಾನು ಇಷ್ಟು ವರ್ಷ ನನ್ನೊಂದು 4ನೇ ಸಿನಿಮಾ ಇದು. ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಉದ್ಘರ್ಷ. ಅದರಲ್ಲಿ ನನ್ನ ಪಾರ್ಟ್ನರ್ ದೇವರಾಜ್ ಸರ್ ಇದ್ದಾರೆ. ಫಸ್ಟ್ ದೇಸಾಯಿ ಅವ್ರ ಸಿನಿಮಾ ಉದ್ಘರ್ಷ ಮಾಡಿದಾಗ ಅವತ್ತೇ ನನಗೆ ಗೊತ್ತಾಯ್ತು ಏನು ವಾಟ್ ಸಿನಿಮಾ ರಂಗ ಅನ್ನೋದು. ಅವತ್ತೇ ಸ್ವಲ್ಪ ಅರ್ಧ ನಾರಿಷನ್ ಥರ ಕೊಡ್ಬಿಟ್ಟಿದ್ದೀನಿ ಅದನ್ನದು. ಇದು ಬರುತ್ತೆ ಸರ್, ಸಣ್ಣ ಪುಟ್ಟ ಬರುತ್ತೆ. ಎಲ್ಲೊಂದು ತೂಗಿಸ್ಕೊಂಡು ಜೊತೆಯಲ್ಲಿ ನಿಂತ್ಕೊಂಡು ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಗ್ರೇಟ್. ಅದನ್ನು
ದೀಪಕ್ ಸರ್ ಇವ್ರ ಜೊತೆ ನಿಂತ್ಕೊಂಡಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಇನ್ನು ಒಂದು ಮುಂದಕ್ಕೆ ಏನಿದೆ, ಇನ್ನು ರಿಲೀಸ್ ಆಗಿ ಒಂದು ಯಶಸ್ಸಿದೆ, ಎಲ್ಲರ ಜೊತೆಯಲ್ಲೂ ಮುಂದುವರಿಬೇಕು ಅಂತ ನನ್ನ ಆಸೆ ಸರ್. ಥಿಯೇಟ್ರು ಯಾವುದೇ ಫಿಕ್ಸ್ ಆಗೋದನ್ನು ಶುಕ್ರವಾರ ರಿಲೀಸ್ ಆಗುತ್ತೆ ಅಂತಂದ್ರೆ ಸೋಮವಾರದಿಂದ ಫಿಕ್ಸ್ ಆಗ್ಕೊಳ್ಳುತ್ತೆ. ಈಗ ನಾನು ಆಲ್ ಓವರ್ ಕರ್ನಾಟಕ ಅಂತ ಅನ್ಕೊಂಡಿದ್ದೀವಿ. ಸ್ವಲ್ಪ A, B ಆ ಬಿ ಸೆಂಟ್ರಲ್ಲೂ ಚೆನ್ನಾಗಿ 30 ಬಿಕಾಸ್ ಆಕ್ಷನ್ ಜಾಸ್ತಿ ಇದೆ ಅದರೊಳಗೆ. ಒಂದು 4 ಫೈಟ್ ಇದೆ, ಒಂದು 3 ಸಾಂಗ್ ಇದೆ, ಆಮೇಲೆ ಕಾಮಿಡಿ ನಮ್ಮ ಸದಸ್ಯರದ್ದು ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಶೋಭಾ ಸರ್ ಇದರಲ್ಲಿ ಭಾಳ ಡಿಫ್ರೆಂಟ್ ಆಗಿ ಕಾಣ್ತಾರೆ. ಎಲ್ಲರದ್ದು ಒಂದು ಅಭಿಮಾನಿ ಹೊರಗಡೆ ಕಂಪ್ಲೀಟ್. ನಾವು ಏನು ಸಾಧ್ಯ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಕೊಡ್ಲಿಕ್ಕೆ ಅಷ್ಟನ್ನು ಒಂದು, ಯಾಕಂದ್ರೆ ಸಿನಿಮಾ ಅನ್ನೋದು ಜಸ್ಟ್ ಇಟ್ಸ್ ಎಂಟರ್ಟೈನ್ಮೆಂಟ್. ನಾವೇನು ಬಂದು 2 ಅವರ್ ಕೂತ್ಕೊಂತೀವಿ, ಜನಗಳನ್ನ ಕರೆಸ್ತೀವಿ ಅನ್ನೋದನ್ನ ಅವ್ರು ಕೂತ್ಕೊಂಡೆ ಏನೋ ಚೆನ್ನಾಗಿದೆಯಲ್ಲ, ಹೀರೋ ಚೆನ್ನಾಗಿ ಕಾಣ್ತಾರೆ, ಹೀರೋಯಿನ್ ಚೆನ್ನಾಗಿ ಕಾಣ್ತಾರೆ. ಈಗ ಹಿಂದೆ ಇರ್ತಕ್ಕಂಥ ನಿರ್ದೇಶಕರ ಬಗ್ಗೆ ಹೋಗೋದು ನಮ್ಮ ಟೆಕ್ನಿಷಿಯನ್ಸ್ ಮಾತ್ರ ಅಷ್ಟೇ. ಅಲ್ಲಿರೋರಿಗೆ ಯಾವುದೂ ಅದ್ರ ಬಗ್ಗೆ ಇರೋಲ್ಲ. ಹೀರೋ ಹೀರೋಯಿನು ಒಳಗಡೆ ಏನು ಆರ್ಟಿಸ್ಟ್ಗಳಿದ್ದಾರೆ ಅವರೆಲ್ಲ ಹೆಂಗೆ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಮಾಡಿದಾರ, ಫೈಟ್ ಚೆನ್ನಾಗಿ ಮಾಡಿದಾನ, ಒಂದು ಕಾಮಿಡಿ ಚೆನ್ನಾಗಿದೆಯಾ, ಲವ್ ಸೀನ್ ಚೆನ್ನಾಗಿ ಬಂದಿದೆ. ಇದೆಲ್ಲದನ್ನೂ ತುಂಬಿಕೊಟ್ಟಿದ್ದೀವಿ ಈ ಸಿನಿಮಾದೊಳಗಡೆ. ಭಾಳ ಚೆನ್ನಾಗಿ ಬಂದಿದೆ, ಎಲ್ಲ ಆಲ್ ಓವರ್ ಕರ್ನಾಟಕ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇದು ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನಾವೇನು ಒಂದು ಪ್ರಚಾರ ಅನ್ನೋದು ಸಿನಿಮಾಗೆ ಭಾಳ ಕೌಂಟ್ ಆಗುತ್ತೆ. ಅದನ್ನ ಭಾಳ ಹಬ್ಬದಿಂದನೇ ಮಾಡ್ತಾ ಇದೀವಿ. ಯಾಕಂದ್ರೆ ಕಾನ್ಫಿಡೆನ್ಸ್, ಟೆಕ್ನಿಕಲ್ ಶೋ ನೋಡಿದ್ರೆ ನಮ್ಗೊಂದು ಏನು ಕಾನ್ಫಿಡೆನ್ಸ್ ಬಂತು, ಆ ಕಾನ್ಫಿಡೆನ್ಸ್ ಮೇಲೆ ಭಾಳ ಚೆನ್ನಾಗಿ ನಾವು ಪ್ರಚಾರನ ಶುರು ಮಾಡ್ಕೊಂಡಿದ್ದೀವಿ. ಆ ಪ್ರಚಾರ ನೋಡಿ ಇನ್ನು ಯಾರು ನಮ್ಮ ಹತ್ರ ಬರ್ತಾರೆ ಅದನ್ನ ಥಿಯೇಟರ್ಸ್. ನಾನು ಕೇಳಲಿಕ್ಕೆ ಹೋದಾಗ ಬೇರೆ ಥರ ಡಿಮ್ಯಾಂಡ್ ಆಗುತ್ತೆ ಅದನ್ನು. ಸೊ ಒನ್ ಟೈಪ್ ಬಂದಾಗ ಅದನ್ನು ಸೊ ನಮಗೆ ಅನುಕೂಲ ಆಗುತ್ತೆ. ಸೆಟಪ್ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಸರ್, ಸೆಟಪ್ ಚೆನ್ನಾಗಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಸುಮಾರು ಒಳ್ಳೊಳ್ಳೆ ಥಿಯೇಟರ್ ಸಿಗ್ತಾ ಇದೆ. ಅಪೂರ್ವವಾಗಿ ರಿಲೀಸ್ ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಮೀಡಿಯಾದವ್ರು ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೌದು. ಅದು ಅನ್ಲಾಕ್ ರಾಘವ ಅಂತ ಆಗುತ್ತೆ. ಯು ಆರ್ ಅಂತ ಆಕ್ಚುಲಿ ನಾವು ಇನ್ನೊಂದು ಕ್ರಿಯೇಟ್ ಮಾಡಿದ್ದೀವಿ ಅದನ್ನ. ತಮಗು ಅನ್ಲಾಕ್ ರಾಘವ ಅಂತ ಅಂದ್ಬಿಟ್ಟು ಇದು UA. ಥ್ಯಾಂಕ್ ಯು ಸರ್. ನಿಮ್ಮ ಕ್ವಶನ್ಗೆ ಫಸ್ಟ್ ಕ್ವಶನ್ ಸರ್ ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ಇದ್ದೆ. ಈಗ ಸಮಸ್ಯೆ ಇದ್ದಾರೆ ಸಂಸಾರ ಇಲ್ಲ, ಸಮಸ್ಯೆ ಇದ್ದಾರೆ ಸಿನಿಮಾ ಇಲ್ಲ ಸರ್. ಅಲ್ಲಲ್ಲ ಅದೇ ಹೌದು ಇಲ್ಲ ಅದು ಅವ್ರಿಬ್ರು ಪರ್ಸನಲ್ ನಮ್ಗೇನೋ ಗೊತ್ತಿಲ್ಲ. ಪ್ರೊಡ್ಯೂಸರ್ ಆಗಿ ಅವರೇ ಹೇಳಿದ್ರು ಸಿನಿಮಾ ನೋಡಿದ್ವಿ, ಸಿನಿಮಾ ನಮಗೆ ನೋಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಆಯ್ತು ಅಂತ, ಅಲ್ಲಿಗೆ ಮುಗಿದಾಯ್ತು ಸರ್ ಅಷ್ಟೇ ಸರ್. ಈಗ ಟ್ರಾವೆಲ್ ಅಲ್ಲಿ ಇರುತ್ತೆ, ಡೈರೆಕ್ಟರ್ ಪ್ರೊಡ್ಯೂಸರ್ ನೆಕ್ತಾ ಜೊತೆಲಿ ನಿಂತಿದ್ದಾರೆ ಅಂದ್ರೆ ಡನ್ ಅಂಡ್ ಡಸ್ಟೆಡ್. ಅದು ಅವ್ರಿಗೂ ಪರ್ಸನಲ್ ನಂಗೆ ಗೊತ್ತಿಲ್ಲ. ರವಿ ಸರ್ ನನ್ನ ಜೊತೆಲಿ ಭಾಳ ಆತ್ಮೀಯಗಳಿರೋ ಸುಮಾರು 35 ವರ್ಷದಿಂದ ನಮ್ಮ ಏರಿಯಾನೇ ಫುಲ್ ಹನುಮಂತನಗರನೇ. ಹಾಗಾಗಿ ಅವ್ರ ಬಗ್ಗೆ ನನಗೊಂದು ಭಾಳ ಅಭಿಮಾನ, ಒಂದು ಪ್ರೀತಿ. ನಾವು ಅಲ್ಲಿ ಕೂತ್ಕೊಂಡಾಗ ಹಿಂಗೆ ಬಂದಾಗ ಮಾತುಕತೆ ಆದಾಗ ಅವರಿಗೆ ಮನಸ್ಸಿಗೆ ಆಕ್ಚುಲಿ ಅವರೊಂದು ವ್ಯಕ್ತಪಡಿಸಿದ್ರು. ಬಟ್ ಎಲ್ಲದನ್ನು ಗೆದ್ಕೊಂಡ್ಬಿಟ್ಟು ನಾವು ಈ ಹಂತಕ್ಕೆ ಬಂದಿದ್ದೀವಿ ಅಂತಂದಾಗ ಅವ್ರಿಗೆ ಭಾಳ ಖುಷಿಯಾಗಿದೆ. ಅದನ್ನ ಇದಕ್ಕೆ ನಮ್ಮ ಗಿರೀಶ್ ಸರ್ ಆಕ್ಚುಲಿ ಸಾಥ್ ಕೊಟ್ಟಿದ್ದಾರೆ, ಇಡೀ ಚಿತ್ರತಂಡ. ಅದೇನಂದ್ರೆ ಏನೇ ಬಂದರೂ ಎದ್ದು ನಿಂತ್ಕೊಂತೀವಿ ಎದೆಗಾರಿಕೆ ಅಂತಂದ್ರೆ ಅದು ಮಾತ್ರ ಈ ಸಿನಿಮಾ ಇಂಡಸ್ಟ್ರಿ ನಿಂತ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಸುಮಾರು ಜನ ಪ್ರೊಡ್ಯೂಸರ್ಸು ನೆಕ್ಸ್ಟ್ ಪಿಕ್ಚರ್ ಕಂಟಿನ್ಯೂ ಮಾಡಲ್ಲ, ಆ ಥರದ್ದು ಆಗುತ್ತೆ. ಯಾಕಂದ್ರೆ ಆ ಥರ ಇದೆ, ಇನ್ನು ಮುಂದಿನ ಪಿಕ್ಚರ್ ಏನು ಮಾಡ್ತಾನಲ್ವ ಅಂತ ಅಂದ್ಬಿಟ್ಟು ಈ ಸಿನಿಮಾದಲ್ಲೇ ಏನು ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಾವು ಎಲ್ಲದನ್ನು ಮೀರಿ ನಿಂತ್ಕೊಂಡಿದ್ದೀವಿ ಸಿನಿಮಾ ಮಾಡೋದಕ್ಕೆ ಅಂತಾನೆ. ಅದು ಪ್ಯಾಷನ್. ನೀವು ದುಡ್ಡು ಇರುತ್ತೆ ಅಂತ ನೀವು ಸಿನಿಮಾ ಮಾಡೋಕ್ಕಲ್ಲ, ದುಡ್ಡು ಇಲ್ಲ ಅಂತಲೂ ಸಿನಿಮಾ ಮಾಡಲ್ಲ ಅಂತಲ್ಲ. ಆ ಪ್ಯಾಷನ್ ಇದೆಯಲ್ಲ, ಪ್ಯಾಷನ್ ನಮ್ಮನ್ನು ಈ ಚಿತ್ರರಂಗದಲ್ಲಿ ಏನೇ ಬಂದು ಎದುರಿಸ್ಕೊಂಡು ಹೋಗೋದನ್ನು ಕಲಿಸ್ಕೊಡುತ್ತೆ. ಅನುಭವಗಳು ನಮಗೆ ಇನ್ನೊಂದು ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ನಿಕ್ಕಿದೆಲ್ಲ ತಲೆಯನ್ನು ತೆಗಿಬೋದು. ನಮ್ದೆಲ್ಲ ಏನೇನಂದ್ರೆ ಸಿನಿಮಾ ಚೆನ್ನಾಗಿ ಬಂದಿದೆ. ಫೈನಲ್ಲಿ ನಾನಿರ್ತೇನ, ಡೈರೆಕ್ಟರ್ ಸರ್ ಇರ್ತಾರ, ಇನ್ನೊಬ್ರು ಇರ್ತಾರ, ಅದು ಗೊತ್ತಿಲ್ಲ. ಅದು ಸಿನಿಮಾ ಒಂದು ನಿಮ್ಮ ಕಣ್ಣಿಗೆ ಕಾಣುತ್ತೆ, ಅದ್ರ ಒಳಗಡೆ ಅದು ನೋಡೋ ಆಡಿಯನ್ಸ್ ಅದು ಯಾವುದೂ ಕಾಣೋದಿಲ್ಲ. ಸಿನಿಮಾ ಚೆನ್ನಾಗಿ ಬಂದಿದೆ, ನನಗೆ ಅದೊಂದು ಭಾಳ ನನಗೆ ಸಂತೋಷದ ವಿಷಯ ಇಡೀ ಚಿತ್ರತಂಡಕ್ಕೆ. ಆಮೇಲೆ ನಮ್ಮ ಚಿತ್ರದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್, ಈವನ್ ಫೈಟ್ಸ್ ಮತ್ತೆ ನಮಗೆ ಅರ್ಜುನ್ ಸರ್ ಇದ್ದಾರೆ, ವಿನೋದ್ ಸರ್ ಇದ್ದಾರೆ, ಅವ್ರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ತಂಡಕ್ಕೆ ಧ್ಯಾನ ಹೇಳ್ಬೇಕಾಗುತ್ತೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೈಡಿನೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇನ್ನು ರಾಜನ್ ಸರ್ ಅವರು ಸೌಂಡ್ ಎಫೆಕ್ಟ್ಸ್ ಭಾಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇನ್ನು ಯೂನಿಫೈಲ್ ಬಂದ್ರೆ ಅಲ್ಲಿ ಕಿರಣ್ ಅವರು ಕಂಪ್ಲೀಟ್ ಪಾಪ ನಮ್ಮ ಜೊತೆಲಿ ಡೇ ನೈಟ್, ಎಸ್ಪೆಷಲಿ ನಮ್ಮ ಮಾರ್ಕೆಟಿಂಗ್ ಹೆಡ್ ನಮ್ಮ ಸುನೀಲ್ ಮಾನ್ಯ ಏನಿದ್ದಾರೆ ಅವ್ರ ಜೊತೆ ಕೂಡ ಕಂಪ್ಲೀಟ್ ಆಗಿ ನಿನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡ್ಕೊಟ್ಟಿದ್ದಾರೆ. ನಮ್ಮ ಚಿತ್ರತಂಡ ಇವನ್ ಎಡಿಟಿಂಗ್ ಸಿಸ್ಟಮ್, ನಮ್ಮ DOP ಅವರು, ನಮ್ಮ ರೈಟ್ ಆಕ್ಚುಲಿ ಸತ್ಯಪ್ರಕಾಶ್ ಅವರು, ಅವ್ರದ್ದು ಬರವಣಿಗೆ, ಇವ್ರದ್ದು ಮೆರವಣಿಗೆ, ಈ ಥರದ ಟ್ಯಾಗ್ಲಿಂದ ಬಂದಿದೆ. ಅವ್ರದ ಒಂದು ಯೋಗದ ಸಹಯೋಗದಲ್ಲಿ ಒಂದು ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಇಡೀ ಚಿತ್ರತಂಡಕ್ಕೆ ಪ್ರತಿಯೊಬ್ಬರಿಗೂ ಇಲ್ಲಿ ನಮ್ಮ ಅಸೋಸಿಯೇಟ್ಸು ಮತ್ತು ನಮ್ಮ ಚಿತ್ರದಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರು ಬಂದಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲಸ್ ನಮ್ಮ ಅಭಿಮಾನಿಗಳು ಅಥವಾ ನನ್ನ ಸ್ನೇಹಿತರು ಸುಮಾರು ಜನ ಬಂದಿದ್ದಾರೆ, ನನ್ನ ಬಂಧುಗಳು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ನಾಗೇಶ್ ರಾಜನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ದೇವ ಸರ್ ನಿಮಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ.
ಪ್ರಸನ್ನ ಸರ್ ನಿಮಗೂ ಥ್ಯಾಂಕ್ಸ್, ಶಾರದಾ ಅವ್ರ ಫ್ಯಾಮಿಲಿ ಪ್ರತಿಯೊಬ್ಬರು ಬಂದಿದ್ದೀರಾ, ನಾನೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಜುಳಾ ನೀವು ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಂಜುನಾಥ್ ಸರ್ ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ. ಅದೇ ರೀತಿಯಾಗಿ ಈಗ ನಮ್ಮ ನಾಯಕ ನಟ ಮಾತನಾಡುವಂತಹ ಸಮಯ. ಟ್ರೈಲರ್ ನೋಡಿದ್ಮೇಲೆ ಫಾರ್ ಶೋರ್ ಎಲ್ಲರೂ ನಿಮ್ಮ ಹಾರ್ಡ್ ವರ್ಕ್ ಅನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಈಗ ಅನ್ಲಾಕ್ ರಾಘವನ ಬಗ್ಗೆ ರಾಘವನ ಮಾತು. ಫೈನಲಿ ಮೈಕ್ ಸಿಕ್ತಲ್ಲ ಅನ್ನೋದು ಸಂತೋಷ ಆಗ್ತಿದೆ. ಸಿನಿಮಾ ದೇವರಾಣಗೂ ಇಷ್ಟೊಂದೆಲ್ಲ ಸೀರಿಯಸ್ ಆಗಿಲ್ಲ. ಇವಾಗ ಸಿಚುವೇಶನ್ ಯಾಕೋ ಸೀರಿಯಸ್ ಆಗಿ ತುಂಬಾ ಕಾಣ್ತಿದೆ, ಬಟ್ ಸಿನಿಮಾ ಅಂತೂ ದೇವರಾಣಗೆ ಸೀರಿಯಸ್ ಆಗಿಲ್ಲ. ತುಂಬಾ ನಗ್ತೀರಾ, ಎಂಜಾಯ್ ಮಾಡ್ತೀರಾ. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಸಾಧು ಸರ್ ನೇಚರ್ ಹೇಗಂದ್ರೆ, ನಂದು ಸಾಧು ಸರ್ ಕಾಂಬಿನೇಷನ್ ಹೇಗಿರುತ್ತೆ ಅಂದ್ರೆ, ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡಿರ್ತೀನಿ, ಮಾವಾ ಈ ಬೀಗಗಳು ಎಲ್ಲ ಉಸಿರಾಡ್ತಾವ್ ಕಣೋ, ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತಿರ್ತಾರೆ. ಅವ್ರು ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್. ಲೇ ರಾಘವ, ನಾನು 25 ವರ್ಷದಿಂದ ಕೇಳಿಸ್ಕೊಂತೀನಿ, ಇದ್ರೊಟ್ಟು ಗಾಳಿಗೂ ಬರ್ತಿಲ್ವಲ್ಲೋ ಅಂತ ಅವರು ನೇಚರು. ಸೆಕೆಂಡ್ ಹಾಫ್ ಬಂದ್ರೆ ಈ ತರ ಅಕುವಾ ಕಾಕರಿ ಕುಸು ಕೋಕರಿ ಕಾಕರಿ ಕಾಕವಾ ಅಂತ ಏನೇನೋ ಮಾತಾಡ್ತಿರ್ತಾರೆ. ಬಟ್ ತುಂಬಾ ಫನ್ ಆಗಿ ಸಿನಿಮಾ, ತುಂಬಾ ಹ್ಯೂಮರಸ್ ಆಗಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದಿದೆ. ಅಂಡ್ ನೀವೆಲ್ಲಾರು ಎಂಜಾಯ್ ಮಾಡ್ತೀರಾ. ಅಂಡ್ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದೀವಿ ಅಂದ್ರೆ ಇದಕ್ಕೆ ನಮ್ಮ ಗಿರೀಶ್ ಸರ್ ಹಾಗೇನೆ ಮಂಜುನಾಥ್ ಸರ್ ಇಬ್ರು ತುಂಬಾ ಕಾರಣ. ವಾಟ್ ಎವರ್ ದ ರೀಸನ್ಸ್, ಮಧ್ಯದಲ್ಲಿ ಏನೇನಾಯ್ತು ಹಾಡು ಮೂಡು ಅದು ನನಗೆ ಬೇಡ. ಫೈನಲಿ ಸಿನಿಮಾ ಬರ್ತಿದೆ 7ನೇ ತಾರೀಕು, ಅಷ್ಟೇ ನನಗೆ ಇಂಪಾರ್ಟೆಂಟ್, ನನ್ನ ತಂಡಕ್ಕೆ ಇಂಪಾರ್ಟೆಂಟ್. ಅಂಡ್ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಟಲ್ ಲಾಂಚ್ ಇಂದ ಹಿಡಿದು ಇವತ್ತು ಟ್ರೈಲರ್ ಲಾಂಚ್ ವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಅಶ್ವಿನಿ ಮೇಡಮ್ ಬಗ್ಗೆ ಖುಷಿ ಏನಾಗೋದು ಅಂದ್ರೆ, ನಮಗೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಭೇಟಿ ಆಗ್ಬೇಕು ಅಥವಾ ಅವ್ರನ್ನ ಮೀಟ್ ಮಾಡ್ಬೇಕು ಅಂದಾಗ ಆ ಒಂದು ಎಲ್ಲೋ ತುಂಬಾ ಡಿಫಿಕಲ್ಟಿ ಅನ್ಸಲ್ಲ. ಅವರು ಇಂಡಿಯಾದಲ್ಲಿ ಇದ್ದಾಗ ಅಥವಾ ಬ್ಯಾಂಗ್ಳೂರಲ್ಲಿ ಇದ್ದಾಗ ಭೇಟಿ ಆಗೇ ಆಗ್ತಾರೆ. ಅಫ್ಕೋರ್ಸ್ ಅವ್ರು ಔಟ್ಸೈಡ್ ಇದ್ದಾಗ ಕಷ್ಟ ಆಗೋದಿಲ್ಲ. ಬಟ್ ಈ ಒಂದು ಆಕ್ಸೆಸ್ ಅನ್ನೋದಿದೆ ಅಲ್ಲ, ಈ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದು, ಅದಕ್ಕೆ ನಾವು ಯಾವತ್ತೂ ಹೇಳೋದು ದೊಡ್ಡ ಮನೆ ಅಂತ. ಅಂಡ್ ದೊಡ್ಡ ಮನೆಯಿಂದ ಅವ್ರು ಬಂದು ನನ್ನ ಇಡೀ ಸಿನಿಮಾ ತಂಡಕ್ಕೆ ತುಂಬಾ 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 ಪ್ರೋತ್ಸಾಹ ನೀಡೋದಕ್ಕೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಸಿನಿಮಾ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಹೇಳಿದ್ದಾರೆ. ವೆರಿ ಹ್ಯೂಮರ್. ರಾಘವ ಲೈಫ್ ಅನ್ನೋ ಲಾಕ್ ಅಲ್ಲಿ ಸಿಗಾಕೊಂತಾನೆ, ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇ ಒಂದು ಸಿನಿಮಾದ ಕತೆ. ಅಂಡ್ ಇವತ್ತು ಟ್ರೈಲರ್ ಏನ್ ನೋಡಿದೀರಾ, ನನ್ನನ್ನ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ನನ್ನ ಸಿನಿಮಾ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ಇದ್ರ ಹಿಂದೆ ತುಂಬಾ ತುಂಬಾ ಹಾರ್ಡ್ ವರ್ಕ್. ಅನೂಪ್ ಸೀಲಿನ್ ಸರ್ ಅವರ ಮ್ಯೂಸಿಕ್, ಲವಿತ್ ಅವರ ಕ್ಯಾಮ್ರಾ ವರ್ಕ್, ನಮ್ಮ ದೀಪಕ್ ಸರ್ ಅವರ ಬ್ರೈನ್, ಹಾಗೇನೆ ಸತ್ಯ ಸರ್ ಅವರ ರೈಟಿಂಗ್ ಅಂಡ್ ಫೈಟರ್ಸ್, ಡ್ಯಾನ್ಸರ್ಸ್, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸ್, ಮೇಕಪ್ ಎಲ್ಲರೂ ತುಂಬಾ ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಸೆಸ್, ಒಂದು ದೊಡ್ಡ ಜರ್ನಿ ಇದು. ಅಂಡ್ ಹೇಳಿದಂಗೆ ಮಧ್ಯರಾತ್ರಿ 3:15 ಕಾಲ್ ಬಂದು ಇವಾಗ ಟ್ರೈಲರ್ ರೆಡಿ ಆಯ್ತು ಅಂತ. ಅಂಡ್ ಓಡಾಡಿದಂತ ನಮ್ಮ ಸುನಿಲ್ ಮಾನೆ ಅವರು, ಪ್ರಶಾಂತ್ ಬಾಗೂರು, ಯೂನಿಫೈ ಮೀಡಿಯಾದಲ್ಲಿ ಕಿರಣ್ ಅವರು ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಒಬ್ಬ ಕಲಾವಿದ ಬೆಳಿಬೇಕು ಅಂದಾಗ ಟೀಮ್ ಅಲ್ಲೇ ನನ್ನ ಹುಡುಗ ಗುರು, ನಾನ್ ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇರ್ಬೇಕು, ಇಲ್ಲಾಂದ್ರೆ ಯಾರು ಬೆಳೆದಿಕ್ಕಾಗಲ್ಲ. ಎಲ್ಲಾರಲ್ಲೂ ಕೇಳ್ಕೊಳ್ಳೋದಷ್ಟೇ, ಒಬ್ಬ ಹೊಸ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದೀನಿ. ನಮ್ಮ ಹುಡುಗ, ನನ್ನ ಭಾಷೆಯ ಹುಡುಗ ಅಂತ ನನಗೆ ಪ್ರೋತ್ಸಾಹ ನೀಡಿ, ಹೇಗೆ ನಾವೆಲ್ಲ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ, ಹೊಸ ಸಿನಿಮಾ ಬಂದಾಗ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಜಾಸ್ತಿ ನಾನೇನು ಕೊರಿಯೋದಿಕ್ಕೆ ಹೋಗಲ್ಲ. ಸಿನಿಮಾ ಫೆಬ್ರವರಿ 7ನೇ ತಾರೀಕು ಬಿಡುಗಡೆ ಆಗ್ತಿದೆ. ಎಲ್ಲ ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ನಡ್ಕೊಂಡಾದ್ರೂ ಬನ್ನಿ, ಆಟೋದಲ್ಲಾದ್ರೂ ಬನ್ನಿ, ಕಾರಲ್ಲಾದ್ರೂ ಬನ್ನಿ, ಬಸ್ಸಲ್ಲಾದ್ರೂ ಬನ್ನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ ನನಗೆ, ನನ್ನ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್.